Yes, you want to say. Hare Krishna, ಎಲ್ಲರಿಗೂ ಡಿವೋಟೀಸ್ ಸ್ವಾಗತ. ಪ್ರತೀಕಾ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ. ಹರೇ ಕೃಷ್ಣ, ದಂಡ ಪ್ರಣಾಮ ಎಲ್ಲರಿಗೂ ಡಿವೋಟೀಸ್. ಹರೇ ಕೃಷ್ಣ. ಎಸ್, ಇವತ್ತಿನ 9ನೇ ಅಧ್ಯಾಯ ನಾವು ಮುಂದುವರಿಸ್ತಾ ಇದೀವಿ ಅಲ್ವಾ? ಯಾರು ಶ್ಲೋಕ ಹಾಡ್ತೀರಾ? ಮೊದಲನೇ ಶ್ಲೋಕದಿಂದ ಯಾರು ಜಸ್ಟ್ ಶ್ಲೋಕ ಹಾಡ್ಕೊಂಡು ಹೋಗ್ತೀರಾ? ಶ್ಲೋಕ ಅನುವಾದ 9ನೇ ಅಧ್ಯಾಯ 1, 2, 3, 4, 5 5 ಮಾಡಿದ್ವಲ್ಲ ನಾವು. ಶ್ಲೋಕ ಅನುವಾದ. ನಾನು ಹೇಳಲ ಮಾತಾಜಿ. ಹ್ಮ್ ನಿಮಿಷ ಮಾತಾಜಿ. ಮೊದ್ಲಿಂದನಾ 1ನೇದ್ರಿಂದನಾ? 9ನೇ ಅಧ್ಯಾಯ ಅದೇ ಮೊದಲನೇದಿಂದ. ಎಸ್. ರಹಸ್ಯತಮ ಜ್ಞಾನ. ಶ್ಲೋಕ 1. ಶ್ರೀ ಭಗವಾನುವಾಚ ಇದಂ ತು ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ ಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಅನುವಾದ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೆ. ಶ್ಲೋಕ 2. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಕಾವಗಮಂ ರಮ್ಯಂ ಸುಸುಖಂ ಕರ್ತವ್ಯಮವ್ಯಯಂ. ಅನುವಾದ. ಇದು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದು. ಧನ್ಯವಾದ ಮಾತಾಜಿ. ಮತ್ತೆ ಯಾರು ಡಿವೋಟೀಸ್ ಹಾಡ್ತೀರಾ? ನೆಕ್ಸ್ಟ್ 3, 4. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಧು ಮಾತಾಜಿ, ಸ್ವಾತಿ ಮಾತಾಜಿ, ಸುಷ್ಮಿತಾ ಮಾತಾಜಿ, ಡು ಯು ವಾಂಟ್ ಟ್ರೈ? ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 3. ಅಶ್ರದ್ಧಾದಾನಃ ಪುರುಷ ಧರ್ಮ ಸತ್ಯ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಿನಿ. ಅನುವಾದ. ಮಾತಾಜಿ. ವರ್ತನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದ್ದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂತಿರುಗುವವರು. ಶ್ಲೋಕ 4. ಮಾಯಾ ತಥಾ ಮಿದಂ ಸರ್ವಂ ಜಗತಾವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವ ಸ್ಥಿತಃ. ಅನುವಾದ. ನನ್ನನ್ನು ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಮಾತಾಜಿ. ಮತ್ತೆ ನೆಕ್ಸ್ಟ್ ಹರೇ ಕೃಷ್ಣ. ಇನ್ನೊಂದು ಶ್ಲೋಕ 5 ಮತ್ತೆ 6ರಿಂದ ಮಾಡ್ಬೇಕಲ್ಲ. ಇನ್ನೊಂದು ಶ್ಲೋಕ ಅನುವಾದ ಇರುತ್ತೀರಾ ಮಾತಾಜಿ? ಓದಿ. ಹರೇ ಕೃಷ್ಣ. ಶ್ಲೋಕ 5. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಅನುವಾದ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ 6ನೇ ಶ್ಲೋಕದಿಂದ ನಾವು ಮುಂದುವರ್ಸೋಣ ಇವಾಗ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತಿ ಉಪಧಾರಯ. ಹರೇ ಕೃಷ್ಣ. ಅನುವಾದ ಇರುತ್ತೀರಾ ಮಾತಾಜಿ? ಓದ್ತೀನಿ ಮಾತಾಜಿ.
ಹ್ಮ್ ಅನುವಾದ. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಹರೇ ಕೃಷ್ಣ. ಜೈ ಹರೇ ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನೋಡಿ ಹೆಂಗೆ ಇಡೀ ಪ್ರಪಂಚದಲ್ಲಿ ಎಲ್ಲಾದ್ರೂ ಗಾಳಿ ಇಲ್ದರ ಜಾಗ ಇದೆಯಾ? ಗಾಳಿ ಇಲ್ದರ ವಾಯು ಇಲ್ದರ ಜಾಗ ಎಲ್ಲರೂ ಇದೆಯಾ? ಎಲ್ಲೂ ಇಲ್ಲ ಅಲ್ವಾ? ಎಲ್ಲಾ ಕಡೆ ವಾಯು ಇದೆ, ಎಲ್ಲಾ ಕಡೆ ಗಾಳಿ ಇದೆ. ಅದೇ ರೀತಿ ಭಗವಂತ ಕೃಷ್ಣ ಕೂಡ ಸರ್ವವ್ಯಾಪಿಯಾಗಿದ್ದಾನೆ ಅಂದ್ರೆ ಏನರ್ಥ? ಎಲ್ಲಾ ಕಡೆ ಇದ್ದಾನೆ ಭಗವಂತ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ನಮ್ಗೆ. ಹೆಂಗೆ ಭಗವಂತ ಈ ಒಂದು ಇಡೀ ಪ್ರಪಂಚನ ಎತ್ಕೊಂಡಿದ್ದಾನೆ, ಹೆಂಗೆ ಅವನ ಮೇಲೆ ಇದು ನಿರ್ಭರ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ಓಕೆ, ಅದಕ್ಕೆ ನೋಡಿ ನೋಡಿ ಇಲ್ಲಿ ಹೇಳ್ತಾರೆ, ನಾವು ಊಹಿಸಿಕೊಳ್ಳಬಹುದಾದ ಅತ್ಯಂತ ಬೃಹತ್ ಸೃಷ್ಟಿ ಆಕಾಶವೇ ಇರಬಹುದು. ಈ ಆಕಾಶದಲ್ಲಿ ಗಾಳಿ ಅಥವಾ ವಾಯುವು ವಿಶ್ವದ ಅತ್ಯಂತ ದೊಡ್ಡ ಅಭಿವ್ಯಕ್ತಿ. ಗಾಳಿಯ ಚಲನೆಯ ಪ್ರತಿಯೊಂದು ವಸ್ತುವಿನ ಚಲನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ವಾಯುವು ಮಹತ್ತರವಾದದ್ದಾದರೂ ಅದು ಆಕಾಶದಲ್ಲಿ ನೆಲೆಸಿದೆ. ವಾಯುವು ಆಕಾಶದಾಚೆ ಇಲ್ಲ. ಹಾಗೆಯೇ ಎಲ್ಲ ಅದ್ಭುತ ವಿಶ್ವ ಅಭಿವ್ಯಕ್ತಿಗಳು ಭಗವಂತನ ಪರಮ ಸಂಕಲ್ಪದಿಂದ ಅಸ್ತಿತ್ವದಲ್ಲಿವೆ. ಅವೆಲ್ಲವೂ ಪರಮ ಸಂಕಲ್ಪಕ್ಕೆ ಅಧೀನ. ಸೊ ಎಲ್ಲ ಭಗವಂತನ ಒಂದು ಕಂಟ್ರೋಲ್ ಇದೆ ನೋಡಿ. ಎಲ್ಲಾನು ನಮ್ಮ ನಿಯಂತ್ರಣದಲ್ಲಿ ನಾವು ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀವಲ್ವಾ ಮನೆಯಲ್ಲಿ. ಅದೇ ರೀತಿ ಇಡೀ ಭೌತಿಕ ಪ್ರಪಂಚ ಕೂಡ ಹಾಗೆ ಭಗವಂತ ಕೃಷ್ಣನ ಒಂದು ಅವನ ಒಂದು ಅಧೀನದಲ್ಲಿದೆ, ಅವನ ಒಂದು ಸಂಕಲ್ಪದಿಂದ ನಡೀತಾ ಇರೋದು. ನೋಡಿ, ನಾವು ಸಾಮಾನ್ಯವಾಗಿ ಹೇಳುವಂತೆ ದೇವೋತ್ತಮ ಪರಮಪುರುಷನ ಇಚ್ಛೆ ಇಲ್ಲದೆ ಹುಲ್ಲು ನೆಸಲು ಅಲಗಾಡುವುದಿಲ್ಲ. ಹೀಗೆ ಎಲ್ಲವೂ ಅವನ ಇಚ್ಛೆಯಂತೆ ಚಲಿಸುತ್ತದೆ. ಅವನ ಇಚ್ಛೆಯಿಂದ ಎಲ್ಲವೂ ಸೃಷ್ಟಿಯಾಗುತ್ತದೆ, ಎಲ್ಲದರ ಪಾಲನೆಯಾಗುತ್ತದೆ, ಎಲ್ಲದರ ನಾಶ ಆಗುತ್ತದೆ. ಭಗವಂತನ ಕೃಪೆಯಿಂದನೇ ಎಲ್ಲ ಬರೋದು, ಎಲ್ಲ ಇರೋದು, ಎಲ್ಲ ಹೋಗೋದು ಕೂಡ. ಇದು ಅವನ ಪ್ಲಾನ್ ಪ್ರಕಾರ ನಡೀತಾ ಇರೋದು. ಅವನ ಆಟ ಸಾಮಾನಿದು ಇಡೀ ಪ್ರಪಂಚ. ನಾವೆಲ್ಲ ಜಸ್ಟ್ ಒಂದು ಗೊಂಬೆಗಳಷ್ಟೆ, ನಮ್ದಲ್ಲ ಇದು. ನಾವೇನ್ ಅನ್ಕೋತೀವಿ? ಅಹಂಕಾರ ಮೂಢಾತ್ಮ ಕರ್ತಾಹ ಮಿತಿ ಮನ್ಯತೆ ಅಲ್ವಾ? ನಮ್ಮ ಅಹಂಕಾರದಿಂದ ನಾವು ನಡೆಸ್ತಾ ಇದೀವಿ, ನಮ್ಮ ಜೀವನ ನಾವು ನಡ್ಸ್ಕೊಂಡು ಹೋಗ್ತಿದೀವಿ ಅಂತ ನಾವು ಭಾವಿಸ್ತೀವಿ. ಅದು ನಮ್ಮ ಅಹಂಕಾರದಿಂದ ನಾವು ಯೋಚನೆ ಮಾಡ್ತೀವಿ. ಅಹಂಕಾರಕ್ಕೆ ಸರಿಯಾಗಿ ಏನದ್ದು ರಿಯಲ್ ಅಹಂಕಾರ ಫಾಲ್ಸ್ ಹೋಗಂಗಾದ್ರೆ ನಮ್ಮ ರಿಯಲ್ ಐಡೆಂಟಿಟಿಗೆ ಬಂದ್ರೆ ನಮ್ಗೆ ಅರ್ಥ ಆಗತ್ತೆ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಭಗವಂತ ನಿಶ್ಚಯ ಪ್ರಕಾರ ನಡೀತಾ ಇರೋದು. ಸೊ ಅದು ಕೃಷ್ಣ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. 7ನೇ ಶ್ಲೋಕ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹರೇ ಕೃಷ್ಣ. ಅನುವಾದ ಇರುತ್ತೀರಾ? ಓದ್ಲಾ ಮಾತಾಜಿ? ಎಸ್. ಅನುವಾದ ಮಾತಾಜಿ ಯಾರನ್ನ ಮತ್ತೆ ಕೇಳಿಸ್ತಾ ಇಲ್ಲ, ಸ್ವಲ್ಪ ಬ್ರೇಕ್ ಬರ್ತಿದೆ. ನಾವು ಓದ್ಲಾ ಮಾತಾಜಿ? ಅನುವಾದ. ಓದಿ ಮಾತಾಜಿ. ಕುಂತಿಯ ಮಗನಾದ ಓ. ಅರ್ಜುನನು ಓದಿ ಮಾತಾಜಿ. ಕುಂತಿಯ ಮಗನಾದ ಅರ್ಜುನನೇ, ಕಲ್ಪಾಂತ್ಯದಲ್ಲಿ ಎಲ್ಲ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ ಮತ್ತು ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನು ಮ್ಯೂಟ್ ಆಗ್ಬಿಟ್ರು. ಮತ್ತು ಅವುಗಳನ್ನು ಸೃಷ್ಟಿಸುತ್ತೇನೆ ಅಲ್ವಾ? ಸೊ ಭಗವಂತ ಏನಂತಾನೆ ಇಲ್ಲಿ? ಕಲ್ಪಾದ್ಯಂತದಲ್ಲಿ ಅಂದ್ರೆ ಕಲ್ಪದ ಕೊನೆಯಲ್ಲಿ, ಹೌದಾ? ಕಲ್ಪ ಕೊನೆಗೊಂಡಾಗ ಈ ಐಹಿಕ ಅಭಿವ್ಯಕ್ತಿ ಅಂದ್ರೆ ಈ ಒಂದು ಭೌತಿಕ ಪ್ರಪಂಚ ಐಹಿಕ ಅಭಿವ್ಯಕ್ತಿ ಅಂದ್ರೆ ಏನು? ಅಭಿವ್ಯಕ್ತ ಪಡಿಸೋದಂದ್ರೆ ಏನರ್ಥ? ಕಾಣಿಸ್ಕೊಳ್ಳೋದು ಅಲ್ವಾ? ಈ ಭೌತಿಕ ಪ್ರಪಂಚ ಇವಾಗ ನಮಗ್ ಕಾಣ್ತಾ ಇದೆ ಕಣ್ಮುಂದೆ, ನಮಗ್ ಕಾಣದೇ ಇರೋ ಸಮಯ ಕೂಡ ಇರುತ್ತೆ. ಯಾವಾಗ? ಬ್ರಹ್ಮನ ಒಂದು ದಿವಸ ಅಂದ್ರೆ ನಮ್ಮ ಒಂದು ದಿವಸ ಲೆಕ್ಕನ ಅಲ್ಲ. ಬ್ರಹ್ಮನ ಒಂದು ದಿವಸ ಅಂದ್ರೆ 4 ಯುಗ, ಚತುರ್ಯುಗ. 4 ಯುಗ ಇಂಟು 1000 ಮಾಡಿದ್ರೆ ಅದು ಒಂದು ಏನದು ಒಂದು ದಿವಸ ಲೆಕ್ಕ. ಯಾರ್ದು? ಬ್ರಹ್ಮಂದು. ಸೊ ಬ್ರಹ್ಮನ ಒಂದು ರಾತ್ರಿಗೆ ಒಂದು ಪ್ರಳಯ ಆಗತ್ತೆ, ಒಂದು ಬೆಳಿಗ್ಗೆ ಒಂದು ರಾತ್ರಿ ಅಲ್ವಾ? ಆ ಥರ ಒಂದು ರಾತ್ರಿ ಆಗಿದ ತಕ್ಷಣ, ಒಂದು ಸೈಕಲ್ ಆಗಿದ ತಕ್ಷಣ, ಡೇ ಅಂಡ್ ನೈಟ್ ಆಗಿದ ತಕ್ಷಣ ಪ್ರಳಯ ಆಗತ್ತೆ. ಅದೇ ಇಲ್ಲಿ ನೋಡಿ ಹೇಳ್ತಾ ಇರೋದು. ಬ್ರಹ್ಮ lives for 100 years and his one day is called as ಎಷ್ಟಪ್ಪ ಇದು?
ಲ್ಯಾಕ್ 4300 ಲ್ಯಾಕ್ 4300 ಲಕ್ಷ ವರ್ಷ ಬದುಕ್ತಾರೆ ಅವರು. ರಾತ್ರಿನೂ ಅಷ್ಟೇ. ಸೊ ಅಷ್ಟು ದಿನ, ಅಷ್ಟು ರಾತ್ರಿ, ಅಷ್ಟು ತಿಂಗಳು. ಸೊ ಹಾಗಾಗಿ 100 years ಆಫ್ ಸಚ್ ಬ್ರಹ್ಮ ಡೈಸ್ ಡಿವಾಸ್ಟೇಷನ್ ಅನಿಲಿಷನ್ಸ್. ಬ್ರಹ್ಮನ ಒಂದು ರಾತ್ರಿಗೆ ಒಂದು ಪ್ರಳಯ ಆಗತ್ತೆ. ಅವಾಗ ಇಡೀ ಪ್ರಪಂಚ ಏನಾಗತ್ತೆ, ಭಗವಂತನ ಒಳಗಡೆ ಹೋಗಿ ಸೇರತ್ತೆ, ಭಗವಂತನ ಒಂದು ಒಳಗಡೆ ಹೋಗಿ ಸೇರ್ಕೊಳತ್ತೆ. ಅದು ಹೇಳ್ತಾ ಇರೋದು ಬಹುಶ್ಯಾಮ್. ಸೊ ಈ ತರ ಭಗವಂತ ಏನ್ ಮಾಡ್ತಾನೆ, ಅವನ ಶಕ್ತಿಯಿಂದ ಮತ್ತೆ ಎಷ್ಟೊಂದೆಲ್ಲ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ. ಅದೇ ಹೆಂಗ ಅರ್ಥ ಮಾಡ್ಕೊಳ್ಳಿ, ಒಂದು ತಾಯಿಯಿಂದ ಎಷ್ಟೊಂದ್ ಜನ ಮಕ್ಳು ಹುಡ್ತಾರಲ್ಲ, ಒಂದೇ ತಾಯಿ. ಮಕ್ಳು ಹುಟ್ಟಿದ ಮಾತ್ರ ತಾಯಿ ಇಲ್ಲ ಅಂತ ಅಲ್ಲ, ತಾಯಿ ಇದ್ದಾಳೆ, ಜೊತೆಗೆ ಅವಳ ಶಕ್ತಿಯಿಂದ, ಅಂದ್ರೆ ಅಫ್ಕೋರ್ಸ್ ಅವಳ ಶಕ್ತಿ ಒಂದೇ ಅಲ್ಲ, ಪ್ರಕೃತಿ ಬೇಕು, ಭಗವಂತನ ಏನು ಕರುಣೆಯಿಂದ ಬೀಜ ಅನ್ನೋದು ಸೇರತ್ತೆ ಅಲ್ವಾ, ಪ್ರಕೃತಿಯಲ್ಲಿ ಇರತ್ತದು, ಧಾನ್ಯಗಳಲ್ಲಿರುತ್ತೆ. ಧಾನ್ಯ ಹೋಗ್ಬಿಟ್ಟು ಊಟ ಮಾಡಿದಾಗ ಮೇಲ್ ಅಲ್ವಾ, ವ್ಯಕ್ತಿ ಯಾರು ಪುರುಷನ ಊಟ ತಗೊಂಡಾಗ ಆ ಒಂದು ಧಾನ್ಯಕ್ಕೆ ಹೋಗಿ ಸೇರತ್ತೆ. ಅದು ಸ್ಪರ್ಮ್ ಬಂದ್ಬಿಟ್ಟು ತಾಯಿಯ ಗರ್ಭದಾಗ ಸೇರಿದಾಗ ಅವಾಗ ಜೀವ ಹುಟ್ಟತ್ತೆ ಅಲ್ವಾ, ಜೀವಿ ಹುಟ್ಟತ್ತೆ, ಶಿಶು. ಸೊ ಅದೇ ರೀತಿ ಭಗವಂತನ ಒಂದು ಶಕ್ತಿಯಿಂದ ಎಷ್ಟೊಂದೆಲ್ಲ ಬ್ರಹ್ಮಾಂಡಗಳ ಒಂದು ನಿರ್ಮಾಣ ಆಗತ್ತೆ, ಮತ್ತೆ ಅದು ಅಂತ್ಯನೂ ಆಗತ್ತೆ. ಪ್ರತಿಯೊಂದು ಕಲ್ಪದಲ್ಲೂ ಅದು ಮುಗಿತಾ ಇರುತ್ತೆ. ಕಲ್ಪಾಂತ್ಯದಲ್ಲಿ ಎಲ್ಲಾ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯನ್ನು ಪ್ರವೇಶಿಸುತ್ತವೆ ಮತ್ತು ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನು ಸೃಷ್ಟಿಸುತ್ತವೆ. ಹಿಂಗೆ ಚಿಕ್ಕ ಮಕ್ಕಳು ಬಿಲ್ಡಿಂಗ್ ಬ್ಲಾಕ್ಸ್ ಆಡ್ತಾರಲ್ವ, ಎಲ್ಲ ಕಟ್ತಾರೆ, ಹಟ್ ಅಂತ ಮುರಿತಾರೆ, ಮತ್ತೆ ಇನ್ನೊಂದು ಕಟ್ತಾರೆ, ಮತ್ತೆ ಮುರಿತಾರೆ. ಅದೇ ಕೃಷ್ಣ ಮಾಡ್ತಾರೆ, ಬಿಲ್ಡಿಂಗ್ ಬ್ಲಾಕ್ಸ್ ಕಟ್ತಾ ಇರೋದು. ಓಕೆನಾ? 8ನೇ ಶ್ಲೋಕ. ಪ್ರಕೃತಿಂ ಸ್ವಾಂ ಅವಸ್ತಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಹರೇ ಕೃಷ್ಣ ಅನುವಾದ ಓದ್ತೀರಾ? ಗೀತಾ ಒಳಗಡೆ ಮಾತಿಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ. ಅನುವಾದ. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಭಗವಂತನ ಇಚ್ಛೆ ಅನುಸಾರ ಈ ಒಂದು ಭೌತಿಕ ಪ್ರಪಂಚದ ನಿರ್ಮಾಣ ಆಗತ್ತೆ, ಮತ್ತೆ ಕೊನೆನೂಗೊಳ್ಳುತ್ತೆ. ಸೊ ಈ ಭೌತಿಕ ಪ್ರಪಂಚ ಅನ್ನೋದು ಭಗವಂತನ ಒಂದು ಏನಂತಾರೆ, ಇನ್ಫೀರಿಯರ್ ಎನರ್ಜಿ ಅಲ್ವಾ. ಜಡ ವಸ್ತು ಅಂದ್ರೆ ಏನರ್ಥ? ಜಡ ಅಂದ್ರೆ ಅದಕ್ಕೆ ಪ್ರಾಣ ಇಲ್ದಿರಂಥದ್ದು ಅಲ್ವಾ. ನಾವೆಲ್ಲ ಜೀವಿಗಳು, ನಾವು ಜಡ ಅಲ್ಲ ಅಲ್ವಾ, ನಾವೆಲ್ಲ ಜೀವಂತವಾಗಿರೋಂಥ, ನಾವೆಲ್ಲ ಕೃಷ್ಣನ ಸುಪೀರಿಯರ್ ಎನರ್ಜಿ ನಾವು, ಆಯ್ತಾ. ಸೊ ಈ ಜಡ ಪ್ರಪಂಚ ಅನ್ನೋದೇನಿದೆ, ಇದು ಸೃಷ್ಟಿ, ಇದಕ್ಕೆ ಮಹತ್ತತ್ವ ಅಂತ ಕರೀತಾರೆ. ಮಹತ್ತತ್ವ ಅಂದ್ರೆ ಇಲ್ಲಿ ಎಷ್ಟೊಂದೆಲ್ಲ 24 ಅಂಶಗಳು ಸೇರುತ್ತೆ ಇದರಲ್ಲಿ. ಪ್ರಧಾನ, ಆಮೇಲೆ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಆಮೇಲೆ ಈ ಪಂಚಭೂತ, ಹೌದಾ, ಇದೆಲ್ಲ ಸೇರಿ ಕೊನೆಗೆ ಈ ಸೃಷ್ಟಿ ನಿರ್ಮಾಣ ಆಗಿರೋದು, ಆಯ್ತಾ. ಸೊ ಈ ಸೃಷ್ಟಿ ನಿರ್ಮಾಣ ಆಗೋದಿಕ್ಕೆ ಮೊದಲು ಫಸ್ಟ್ ಮಹಾವಿಷ್ಣು ಏನಿದಾನಲ್ಲ, ಮಹಾವಿಷ್ಣು ಕಾರಣೋದಕ ಸಾಯಿ ವಿಷ್ಣು ಮೊದಲು ಅಲ್ವಾ. ಯಾಕಂದ್ರೆ ನೋಡಿ, ಭೌತಿಕ ಪ್ರಪಂಚ ನಿರ್ಮಾಣ ಮಾಡೋದಿಕ್ಕೆ ಒಂದು ಅವತಾರ ಬೇಕು, ಅದು ಪುರುಷ ಅವತಾರ. ಕಾರಣೋದಕ ಸಾಯಿ ವಿಷ್ಣು, ಗರ್ಭೋದಕ ಸಾಯಿ ವಿಷ್ಣು, ಕ್ಷೀರೋದಕ ಸಾಯಿ ವಿಷ್ಣು ಅಂತ ಇವರು ಪುರುಷ ಅವತಾರಗಳು ಬರ್ತಾರೆ. ಭಗವಂತ ಕೃಷ್ಣನಿಂದ ಅವತಾರಗಳು, ವಿಷ್ಣು ಅವತಾರ, ಮಾತ್ರ ವಿಷ್ಣುವಿಗೆ ಪುರುಷ ಅವತಾರ ಅಂತ ಕರೀತಾರೆ. ಸೊ ಈ ಕಾರಣ ಸಮುದ್ರದ ಮೇಲೆ ಮಲಗಿರುವಂತ ಮಹಾವಿಷ್ಣು ಏನಿದಾರೋ, ಹೌದಾ, ಅವರಿಂದ ಇನ್ನೊಬ್ರು ಅವರ ಒಂದು ಏನದು ಇನ್ಹೇಲ್ ಅಂಡ್ ಎಕ್ಸೇಲ್, ಗಾಳಿ ತಗೊಳ್ಳೋದು, ಗಾಳಿ ಬಿಡೋದು ಅಲ್ವಾ, ಶ್ವಾಸ ತಗೊಳ್ಳೋದು, ಶ್ವಾಸ ಬಿಡೋದು. ಅಂಡ್ ಅವರ ಒಂದು ಕೂದಲ ಒಂದು ತುದಿಯಿಂದ, ಒಂದು ತೂತಿಂದ ಎಷ್ಟೊಂದೆಲ್ಲ ಬ್ರಹ್ಮಾಂಡಗಳು ಬರುತ್ತೆ, ಆಯ್ತಾ. ಆ ಇಡೀ ಒಂದೊಂದು ಬ್ರಹ್ಮಾಂಡ ನೋಡ್ಕೊಳ್ಳೋದಿಕ್ಕೆ ಗರ್ಭೋದಕ ಸಾಯಿ ವಿಷ್ಣು, ಕ್ಷೀರೋದಕ ಸಾಯಿ ವಿಷ್ಣು ಅಂತ ಬರ್ತಾರೆ. ಕ್ಷೀರೋದಕ ಸಾಯಿ ವಿಷ್ಣು ಅಂದ್ರೆ ಎಲ್ಲ ಜೀವಿರಾಶಿಗಳಲ್ಲಿ ಪರಮಾತ್ಮನಾಗಿ ನೆಲೆಸ್ತಾನೆ, ಅವನು ಕ್ಷೀರೋದಕ ಸಾಯಿ ವಿಷ್ಣು. ಗರ್ಭೋದಕ ಸಾಯಿ ವಿಷ್ಣು ಅಂದ್ರೆ ಆ ಬ್ರಹ್ಮಾಂಡದ ಪರಮಾತ್ಮ. ಈ ಬ್ರಹ್ಮಾಂಡ ಏನಿದೆಯಲ್ಲ, ಒಂದೊಂದು ಭೂಮಂಡಲ, ಅದನ್ನ ನೋಡ್ಕೊಳ್ಳೋದಿಕ್ಕಿರೋದು ಗರ್ಭೋದಕ ಸಾಯಿ ವಿಷ್ಣು, ಆಯ್ತಾ. ಸೊ ಇಲ್ಲಿ ನೋಡಿ, ಮುಂದೆ ಹೇಳ್ತಾರೆ 7ನೇ ಶ್ಲೋಕದ ಭಾವಾರ್ಥದಲ್ಲಿ ನೋಡಿ, ಅನುವಾದ ಯಾರು ಓದ್ತೀರಾ? ಭಾವಾರ್ಥದಲ್ಲಿ 8ನೇ ಶ್ಲೋಕದ ಭಾವಾರ್ಥ 2ನೇ ಪಾರ ಯಾರು ಓದ್ತೀರಾ?
ಜೀವಿಗಳ ಮಾತು ಹೇಳುವುದಾದ್ರೆ ನಮ್ಮ ಬಗ್ಗೆ ಹೇಳ್ತಾ ಇದಾರೆ ಇವಾಗ. ಯಾರು ಓದ್ತೀರಾ? ಓದ್ಲಾ ಮಾತಾಜಿ? ನಾನು ಓದ್ಲಾ ಮಾತಾಜಿ? ಯಾರು ಓದ್ತೀರಾ ಡಿವೋಟೀಸ್? ಸುಜಾತ ಮಾತಾಜಿ, ಅಜ್ಜಿ ವೈಜಯಂತಿ ಮಾತಾಜಿ, ಹರಿಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ ದಂಡ ಮಾತಾಜಿ. ಪ್ರಣಾಮ್. ಚೆನ್ನಾಗಿದ್ದೀರಾ ಮಾತಾಜಿ? ಹಾ ಮಾತಾಜಿ, ಆರಾಮಿದೀವಿ ಮಾತಾಜಿ. ಮಾತಾಜಿ ಓದ್ತೀರಾ? 8ನೇ ಶ್ಲೋಕದ 2ನೇ ಪ್ಯಾರ, 8ನೇ ಶ್ಲೋಕದ ಭಾವಾರ್ಥದಲ್ಲಿ 2ನೇ ಪ್ಯಾರ, 9ನೇ ಅಧ್ಯಾಯ ಭಗವದ್ಗೀತೆ. ಹಾ ಮಾತಾಜಿ. ಈ 8ನೇ ಶ್ಲೋಕದ್ದು. ಹಾ ಮಾತಾಜಿ, ಇದ ಅಲ್ಲ ಮಾತಾಜಿ, ಜೀವಿಗಳ ಮಾತು ಹೇಳುವುದಾದರೆ. ಹೌದು, ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ. ಜೀವಿಗಳ ಮಾತು ಹೇಳುವುದಾದರೆ ಅವರು ಈ ಐಹಿಕ ಪ್ರಕೃತಿಯ ಗರ್ಭದಲ್ಲಿ ಸೇರುತ್ತಾರೆ. ತಮ್ಮ ಹಿಂದಿನ ಕರ್ಮಗಳ ಫಲವಾಗಿ ಬೇರೆ ಬೇರೆ ಸ್ಥಾನಗಳನ್ನು ಪಡೆಯುತ್ತಾರೆ. ಹೀಗೆ ಐಹಿಕ ಜಗತ್ತಿನ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. ಬೇರೆ ಬೇರೆ ಜೀವವರ್ಗಗಳ ಚಟುವಟಿಕೆಗಳು ಈ ರೀತಿಯಲ್ಲಿ ಸೃಷ್ಟಿಯ ಕ್ಷಣದಿಂದಲೇ ಪ್ರಾರಂಭವಾಗುತ್ತವೆ. ಎಲ್ಲವೂ ವಿಕಸನವಾಗುತ್ತದೆ ಎಂದೇನೂ ಅಲ್ಲ. ಬೇರೆ ಬೇರೆ ಜೀವವರ್ಗಗಳು ವಿಶ್ವದೊಡನೆ ಕೂಡಲೇ ಸೃಷ್ಟಿಯಾಗುತ್ತವೆ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಒಟ್ಟಿಗೆ ಸೃಷ್ಟಿಯಾಗುತ್ತವೆ. ಏಕೆಂದರೆ ಜೀವಿಗಳು ಹಿಂದಿನ ವಿನಾಶದ ಹೊತ್ತಿನಲ್ಲಿ ಇಟ್ಟುಕೊಂಡಿದ್ದ ಬಯಕೆಗಳು ಮತ್ತೆ ಪ್ರಕಟವಾಗುತ್ತವೆ. ಅವಶ್ಯಂ ಎನ್ನುವ ಪದವು ಜೀವಿಗಳು ಈ ಪ್ರಕ್ರಿಯೆಯಲ್ಲಿ ಏನನ್ನೂ ಮಾಡುವುದಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ. ಹಿಂದಿನ ಸೃಷ್ಟಿಯಲ್ಲಿ ತಮ್ಮ ಹಿಂದಿನ ಜನ್ಮದಲ್ಲಿ ಅವರಿದ್ದ ಸ್ಥಿತಿಯು ಮತ್ತೆ ಪ್ರಕಟವಾಗುತ್ತದೆ ಅಷ್ಟೇ. ಇದು ಅವನ ಇಚ್ಛೆಯಂತೆಯೇ ನಡೆಯುತ್ತದೆ. ಇದು ಭಗವಂತನ ಊಹಾತೀತ ಶಕ್ತಿ. ಬೇರೆ ಬೇರೆ ಜೀವವರ್ಗಗಳನ್ನು ಸೃಷ್ಟಿಸಿದ ಮೇಲೆ ಆತನಿಗೂ ಅವುಗಳಿಗೂ ಯಾವುದೇ ಸಂಬಂಧವಿಲ್ಲ. ವಿವಿಧ ಜೀವಿಗಳ ಪ್ರವೃತ್ತಿಗಳಿಗೆ ಅವಕಾಶ ಮಾಡಿಕೊಡಲು ಸೃಷ್ಟಿಯು ನಡೆಯುತ್ತದೆ. ಆದುದರಿಂದ ಭಗವಂತನು ಅವರಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ, ಅದರಲ್ಲಿ ಎಸ್, ಹರೇ ಕೃಷ್ಣ ಅದರಲ್ಲಿ ಮಾತಾಜಿ. ಪಾಲ್ಗೊಳ್ಳುವುದಿಲ್ಲ. ಎಸ್ ಮಾತಾಜಿ. ಸೊ ಭಗವಂತನ ಇನ್ವಾಲ್ವ್ಮೆಂಟ್ ಧನ್ಯವಾದ ಮಾತಾಜಿ. ಸೊ ಇಲ್ಲಿ ನೋಡಿದ್ರೆ ಹಿಂಗೆ ಜೀವಿರಾಶಿಗಳು ಎಷ್ಟೊಂದಲ್ಲ ಶರೀರಗಳು ಯಾಕಿದೆ? ಯಾಕಂದ್ರೆ ಒಂದೊಂದು ಜೀವಿಗೆ ಒಂದೊಂದ್ ತರ ಕೋರ್ಕೋತಾರೆ, ಒಂದೊಂದು ಜೀವಿ ಒಂದೊಂದ್ ತರ ಪಾಪ ಮಾಡ್ತಾರೆ. ಹಾಗಾಗಿ ಅವನಿಗೆ ಅಷ್ಟೆಲ್ಲ 108 ಕೋಟ್ಯಾಂತರ ಶರೀರಗಳು ಸಿಗತ್ತೆ ಅವನಿಗೆ, ಎಲ್ಲ ಜೀವಿರಾಶಿಗಳಿಗೆ. ಸೊ ಇದರಲ್ಲಿ ಭಗವಂತ ಏನು ಇನ್ವಾಲ್ವ್ ಆಗೋದಿಲ್ಲ, ಭಗವಂತ ಏನು ಇಂಟರ್ಫಿಯರ್ ಆಗೋದಿಲ್ಲ, ಅಂದ್ರೆ ಮಧ್ಯದಲ್ಲಿ ಬರೋದಿಲ್ಲ. ಯಾಕಂದ್ರೆ ಇದು ನಮ್ಮ ಇಚ್ಛೆ, ಇದು ನಾವು ಬೇಕು ಅಂತ ಕೇಳ್ಕೊತಾ ಇದೀವಿ, ನಾವು ಈ ತರ ಕೋರ್ಕೋತಾ ಇದೀವಿ, ಈ ತರ ಬದುಕಬೇಕು ಅನ್ನೋದು. ಸೊ ಹಾಗಾಗಿ ಸೃಷ್ಟಿಯ ಒಂದು ಕೊನೆ ಇವಾಗ ಪ್ರಳಯ ಆಯ್ತು ಅನ್ಕೊಳ್ಳಿ. ಇವಾಗ ನಾವ್ ಇದೀವಿ, ಪ್ರಳಯ ಆಯ್ತು ಅನ್ಕೊಳ್ಳೋಣ. ಇವಾಗ ಬ್ರಹ್ಮನ್ ಕೊನೆಯ ದಿವಸ ಬಂತು, ಇವತ್ತಿನ ದಿವಸ ರಾತ್ರಿ ಆಯ್ತಪ್ಪ, ಪ್ರಳಯ ಆಯ್ತು ಅನ್ಕೊಳ್ಳೋಣ. ಸೊ ನಮ್ಮ ಪರಿಸ್ಥಿತಿ ಏನಾಗತ್ತೆ, ಇವಾಗ ನಮ್ಗೆ ಈ ತರ ಒಂದು ಜೀವನ ಶೈಲಿನ ನಾವು ನಡ್ಕೊಂಡ್ ಬರ್ತಿದೀವಿ, ಹೌದಾ? ಮತ್ತೆ ಅದರಿಂದ ಮುಂದುವರಿಯತ್ತಷ್ಟೇ, ಮಲ್ಕೊಂಡು ಎದ್ದು ಮರೋ ದಿವಸ ಆದಂಗೆ, ಇನ್ನೊಂದ್ ದಿವಸ ಆದಾಗ ಅಷ್ಟೇ, ಹೌದಾ? ನಾವು ದಿನ ಏನ್ ಮಾಡ್ತಿದೀವಿ ಅದೇ ಮಾಡ್ತೀವಿ, ನಾಡಿನೂ ಅದೇ ಮಾಡ್ತೀವಿ, ನಾಡಿದ್ದು ಅದೇ ಮಾಡ್ತೀವಲ್ಲ. ಅದೇ ತರ ಇನ್ನೊಂದು ಪ್ರಪಂಚ ನಿರ್ಮಾಣ ಆಗಿದ ತಕ್ಷಣ, ಸೃಷ್ಟಿ ನಿರ್ಮಾಣ ಆದ ತಕ್ಷಣ ಮತ್ತೆ ಜೀವಿ ಅದೇ ತರ ಕಾರ್ಯಗಳು ಮಾಡ್ಕೊಂಡು ಹೋಗ್ತದೆ. ಇದು ನಡೀತಾ ಇರೋದು. ಇದು ಎಷ್ಟೋ ಕೋಟಿ 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 ವರ್ಷಗಳಿಂದ ಇದು ನಡೀತಾ ಇರ್ತದೆ, ಸೈಕಲ್ ಇದು. ಈ ತರ ಸೃಷ್ಟಿ ನಡೀತಾ ಇರೋದು, ಅದು ಇಲ್ಲಿ ಹೇಳ್ತಾ ಇರೋದು ಕೃಷ್ಣ. ಓಕೆನಾ? 9ನೇ ಶ್ಲೋಕ. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಷು. ಎಸ್, ಅನುವಾದ ಓದ್ಲಾ ಮಾತಾಜಿ ನಾನು? ಹರೇ ಕೃಷ್ಣ. ಸುಷ್ಮಿತಾ ಮಾತಾಜಿ ಓದ್ತೀರಾ? Yes, Mataji. ಎಸ್, Mataji, is it okay if I read in English? ಓಕೆ, ಓದಿ ಮಾತಾಜಿ. Oh, Dhananjaya, all this work cannot bind me. I am ever detached from all these material activities, seated as though neutral. ಎಸ್, ಥ್ಯಾಂಕ್ ಯು ಮಾತಾಜಿ. ಸೊ ಏನಂತ ಇಲ್ಲಿ ಭಗವಂತ, ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ಯಾರನ್ನ? ಭಗವಂತನ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಈ ಭೌತಿಕ ಪ್ರಪಂಚದ ಏನು ಪ್ರಳಯ ಆಗೋದು, ಸೃಷ್ಟಿ ನಿರ್ಮಾಣ ಆಗೋದು, ಜೀವಿರಾಶಿಗಳಿಗೆ ದೇಹ ಸಿಗೋದು, ಒಂದೊಂದೊಂದು ಶರೀರ ಸಿಗೋದು, ಇದೆಲ್ಲ ಭಗವಂತನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ. ಇದೆಲ್ಲ ಅವನ ಪ್ರತಿನಿಧಿಗಳು, ಏಜೆಂಟ್ಸ್ ನೋಡ್ಕೋತಾ ಇರ್ತಾರಷ್ಟೇ. ಯಾಕಂದ್ರೆ ಅವನು ಸುಪ್ರೀಂ ಬಾಸ್, ಅವನು ಯಾಕೆ ಇದೆಲ್ಲ ಕುತ್ಕೊಂಡು ಕೆಲಸ ಮಾಡಿರ್ತಾನೆ? ಕೆಲಸ ಮಾಡೋದೆಲ್ಲ ಕೆಳಗಡೆ ಇರೋರಂತ ಅಲ್ವಾ, ಲೋ ಲೆವೆಲ್ ಅಲ್ಲಿ ಇರೋರು. ಎಲ್ಲೋ ಭಗವಂತ ಸೃಷ್ಟಿಕರ್ತ ಎಲ್ಲೋ ಮೇಲಿದಾನ, ಜಸ್ಟ್ ಅವನ ಒಂದು ಶಕ್ತಿಯಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಅದಿಲ್ಲ ಹೇಳ್ತಾರೆ ನೋಡಿ.
ಆತ್ಮಾರಾಮಸ್ಯ ತಸ್ಯಾತಿ ಪ್ರಕೃತ್ಯಾನ ಸಮಾಗಮಃ. ಅಂದ್ರೆ ಏನರ್ಥ? ಆತನು ಯಾವಾಗಲೂ ತನ್ನ ಶಾಶ್ವತವಾದ ಆನಂದಮಯವಾದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾನೆ ಭಗವಂತ. ಆದರೆ ಈ ಐಹಿಕ ಚಟುವಟಿಕೆಗಳಿಗೂ ಅವನಿಗೂ ಯಾವುದೇ ಸಂಬಂಧವಿಲ್ಲ. ಐಹಿಕ ಚಟುವಟಿಕೆಗಳನ್ನು ಅವನ ಬೇರೆ ಬೇರೆ ಶಕ್ತಿಗಳು ನಡೆಸಿಕೊಂಡು ಹೋಗುತ್ತವೆ. ಅವನ ಡಿಫ್ರೆಂಟ್ ಎನರ್ಜೀಸ್, ಅವನ ಏಜೆಂಟ್ಸ್ ಅವರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಕೃಷ್ಣ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗೋದಿಲ್ಲ. ಅವನು ನ್ಯೂಟ್ರಲ್. ಅವನು ಓಕೆನಾ? ವಿಷಮ್ಯ ನೈರ್ಗ್ರಣೇಯ ಅಂದ್ರೆ ಏನರ್ಥ? ಆತನು ಐಹಿಕ ಜಗತ್ತಿನ ದ್ವಂದ್ವಗಳಲ್ಲಿ ಸಿಲುಕಿಲ್ಲ ಎಂದು ಹೇಳಿದೆ. ಆತನು ಈ ದ್ವಂದ್ವಗಳಿಗೆ ಅತೀತನು. ಈ ಐಹಿಕ ಜಗತ್ತಿನ ಸೃಷ್ಟಿ ಮತ್ತು ನಾಶಗಳ ವಿಷಯದಲ್ಲಿ ನಿರ್ಲಿಪ್ತನು. ಜೀವಿಗಳು ತಮ್ಮ ಹಿಂದಿನ ಕ್ರಿಯೆಗಳಿಗೆ ಅನುಗುಣವಾಗಿ ವಿವಿಧ ಜೀವ ವರ್ಗಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡೆಯುತ್ತಾರೆ. ಭಗವಂತನು ಅವರ ವಿಷಯದಲ್ಲಿ ಕೈ ಹಾಕುವುದಿಲ್ಲ. ಕೃಷ್ಣನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಇಲ್ಲಿ ಭಗವಂತನಿಂದ ನಂಗೆ ಬಂತು, ಭಗವಂತ ನನಗೆ ಜೈಲಲ್ಲಿ ಹಾಕ್ದ, ಭಗವಂತ ನನ್ಗೆ ಕಷ್ಟ ಕೊಟ್ಟ, ಅದು ಯಾವುದೂ ಅಲ್ಲ. ಅದಕ್ಕೊಂದು ಉದಾಹರಣೆನೂ ಇದ್ದಾರೆ, ಕೊಟ್ಟಿದ್ದಾರೆ ಇಲ್ಲಿ. ತಟಸ್ಥನಂತೆ ಕುಳಿತಿರುತ್ತಾನೆ. ತನ್ನ ಆಸನದಲ್ಲಿ ಕುಳಿತಿರುವ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ನಿದರ್ಶನವನ್ನು ಕೊಡಬಹುದು. ಅವನ ಆಜ್ಞೆಯಂತೆ ಎಷ್ಟೋ ಸಂಗತಿಗಳು ನಡೆಯುತ್ತದೆ. ಯಾರನ್ನು ನೇಣು ಹಾಕುತ್ತಿರುತ್ತಾರೆ, ಯಾರನ್ನು ಸೆರೆಮನೆಗೆ ಕಳಿಸುತ್ತಾರೆ, ಮತ್ತೊಬ್ಬರಿಗೆ ಅಪಾರ ಧನವನ್ನು ಕೊಡುತ್ತಾರೆ. ಆದರೆ ಆತನು ತಟಸ್ಥ ಅಲ್ವಾ? ಸುಪ್ರೀಂ ಕೋರ್ಟ್ ಜಡ್ಜು ನ್ಯಾಯಾಧೀಶ ಒಂದು ತೀರ್ಪು ಕೊಡ್ತಾರೆ. ಒಂದು ಹೌದಾ, ಸಂದರ್ಭಕ್ಕೆ ತಕ್ಕಂಗೆ ಯಾರು ಸರಿ ಇದ್ದಾರೆ, ಯಾರು ತಪ್ಪಿದ್ದಾರೆ, ಏನ್ ನ್ಯಾಯ ಆಗ್ಬೇಕು ಅದು ತಕ್ಕಂಗೆ ಅವರು ತೀರ್ಪು ಕೊಡ್ತಾರೆ. ಒಬ್ನಿಗೆ ಜೈಲ್ ಶಿಕ್ಷೆ ಆಗ್ಬೋದು, ಒಬ್ನಿಗೆ ನೇಣು ಹಾಕೋ ಇದಾಗ್ಬೋದು, ಹೌದಾ? ಇನ್ನೊಬ್ಬನಿಗೆ ಅವನಿಗೆ ಧನ ಬರ್ಬೇಕು ಅನ್ನೋದಿರ್ಬೋದು ಅಲ್ವಾ? ಯಾರಿಗೋ ಒಂದು ಆಸ್ತಿ ಹೊಡ್ಕೊಂಡಿದಾರನೋ ಆ ಧನ ಸಿಗೋದಕ್ಕೋಸ್ಕರ ಜಡ್ಜ್ಮೆಂಟ್ ಕೊಡ್ಬೋದು. ಹೌದು, ಇವನಿಗೆ ಇಷ್ಟು ಕೋಟಿ ರೂಪಾಯಿ ಬರಬೇಕು. ಅದ ಅದರಲ್ಲಿ ನ್ಯಾಯಾಧೀಶದ್ದೇನು ಪರ್ಸನಲ್ ಆಗಿ ಏನಾದ್ರು ಇದೆಯಾ? ಅವನ ಕೈವಾಡ ಇದೆಯಾ? ಅವನೇನು ಇಚ್ಛೆ ಇಲ್ಲ. ನ್ಯಾಯದ ಪ್ರಕಾರ ಏನ್ ನಡಿಬೇಕೋ ನಡೀತಾ ಇದೆ ಅಷ್ಟೇ. ಡಾಕ್ಟ್ರು ಅಷ್ಟೇ ಅಲ್ವಾ? ಒಂದು ರೋಗಿಗೆ ಒಂದು ಮೆಡಿಸಿನ್ ಕೊಡ್ಬೋದು, ಇನ್ನೊಬ್ಬರಿಗೆ ಇನ್ನೊಂದು ಕೊಡ್ಬೋದು ಅಲ್ವಾ? ನಿನಗೆ ನಿನ್ ಸಕ್ಕರೆ ತಿನ್ಬೇಡ ಅಂತ ಒಬ್ನಿಗೆ ಹೇಳ್ಬೋದು, ಇನ್ನೊಬ್ಬರಿಗೆ ನೀನ್ ಚೆನ್ನಾಗಿ ತಿನ್ನು ಅಂತ ಹೇಳ್ಬೋದು ಅಲ್ವಾ? ಇನ್ನೊಬ್ರು ನೀನು ಸರಿಯಾಗಿ ತಿನ್ನು, ಎಲ್ಲಾ ತಿನ್ನು ಅನ್ಬೋದು. ಡಾಕ್ಟರ್ ತಪ್ಪೇನೂ ಇಲ್ಲ. ಆ ರೋಗಿ ತಕ್ಕಂಗೆ ಒಂದು ಕಂಡೀಷನ್ ತಕ್ಕಂಗೆ ಕೊಡ್ತಾನೆ ಅಲ್ವಾ ಟ್ರೀಟ್ಮೆಂಟ್. ಅದೇ ರೀತಿ ನಾವು ಅಷ್ಟೆ, ನಾವು ಯಾವ ಒಂದು ಇದರಲ್ಲಿದ್ದೀವೋ, ಭೌತಿಕದ ಕಂಟ್ಯಾಮಿನೇಷನ್ ಇದೀವೋ, ಅದೇ ತಕ್ಕಂಗೆ ನಮಗೆ ಕೃಷ್ಣ ನಮಗೆ ಆದೇಶ ಕೊಡ್ತಾನೆ. ಸೊ ನಾವು ಈ ಕಲ್ಮಶದಿಂದ ಹೊರಗೆ ಬರಬೇಕು, ನಮ್ಮ ಗುಣ ನಾವು ಸರಿಯಾಗಿ ಇನ್ನೂ ಗುಣ ಆಗಬೇಕು ಅಂದ್ರೆ ಇನ್ನೂ ಚೆನ್ನಾಗಿ ನಾವು ಭಕ್ತಿ ಸಾಂಗತ್ಯ ಮಾಡ್ಬೇಕು, ಭಕ್ತಿ ಸೇವೆ ಅಲ್ವಾ? ಕೆಲವರು ಹೇಳ್ತಾರಲ್ಲ, ನಮ್ಗೆ ತುಂಬಾ ಕಷ್ಟ ಇದೆ ಮಾತಾಜಿ, ಭಕ್ತಿ ಮಾಡೋದೇ ತುಂಬಾ ಕಷ್ಟವಾಗಿದೆ, ಮನೇಲಿ ವಿಪರೀತ ತೊಂದರೆಗಳು, ವಿಪರೀತ ಅಡ್ಡಿಗಳು, ವಿಪರೀತ ಕಷ್ಟ ಅಲ್ಲ. ಅವಾಗ ಏನಿದೆ ಪರಿಹಾರ? ಏನಿದೆ? ಈ ಭೌತಿಕದ ಎಷ್ಟೇ ತಾಪತ್ರೆ ಇದ್ರು ಸೊಲ್ಯೂಷನ್ ನಮಗೆ ಆಧ್ಯಾತ್ಮಿಕದಲ್ಲಿ ಸಿಕ್ಕೇ ಸಿಗತ್ತೆ. ಎವ್ರಿ ಮಟೀರಿಯಲ್ ಪ್ರಾಬ್ಲಮ್ ಹ್ಯಾಸ್ ಅ ಸ್ಪಿರಿಚುವಲ್ ಸೊಲ್ಯೂಷನ್. ಮಟೀರಿಯಲ್ ಪ್ರಾಬ್ಲಮ್ಗೆ ಮಟೀರಿಯಲ್ ಸೊಲ್ಯೂಷನ್ ಇಲ್ಲ. ಆಕ್ಚುಲಿ ಮಟೀರಿಯಲ್ ಪ್ರಾಬ್ಲಮ್ಸ್ಗೆ ಮಟೀರಿಯಲ್ ಸೊಲ್ಯೂಷನ್ ಎಲ್ಲದಕ್ಕೂ ಇಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಭೌತಿಕ ಪ್ರಪಂಚದಲ್ಲಿ. ಬಟ್ ಮಟೀರಿಯಲ್ ಪ್ರಾಬ್ಲಮ್ಗೆ ಸ್ಪಿರಿಚುಯಾಲಿಟಿದಲ್ಲಿ ಸೊಲ್ಯೂಷನ್ ಸಿಗತ್ತೆ. ನಮ್ಗೆ ಎಷ್ಟೇ ಮಾನಸಿಕ ಒತ್ತಡ ಇರ್ಬೋದು, ಏನೇ ಆಂಗ್ಸೈಟಿ ಇರ್ಬೋದು, ಏನೇ ಇರ್ಬೋದು, ಎಷ್ಟೇ ಮೆಡಿಸನ್ ತೊಗೊಂಡ್ರದ್ದು ಕಮ್ಮಿ ಆಗಲ್ಲ. ಬಟ್ ಜಸ್ಟ್ ನೀವು ಹರೇ ಕೃಷ್ಣ ಮಾಮೂಲಿ ಚಾಂಟ್ ಮಾಡಿ, ಕೃಷ್ಣನ್ಗೆ ಶರಣಾಗತಿ ತಗೊಳ್ಳಿ, ಭಗವದ್ಗೀತೆ ಕೇಳಿ, ಶ್ರವಣ ಮಾಡಿ, ಎಲ್ಲಿ ಇರೋ ಬರೋ ಟೆನ್ಷನ್ ಎಲ್ಲ ಹೋಗುತ್ತೆ ಫಸ್ಟ್ ಅಲ್ವಾ? ಅಫ್ಕೋರ್ಸ್ ಅದು ಉದ್ದೇಶ ಅಲ್ಲ ಕೃಷ್ಣನ್ಗೆ ಭಗವದ್ಗೀತೆ ಕೊಟ್ಟಿರೋದು. ಕೃಷ್ಣನ ಉದ್ದೇಶ ಏನು ಇದೆಲ್ಲ ಕೊಟ್ಟಿರೋದು? ಸೊ ದ್ಯಾಟ್ ಲಿವಿಂಗ್ ಬೀಯಿಂಗ್ ವಾಪಸ್ ಅವನು ಭಗವಂತನ ಧಾಮಕ್ಕೆ ಹೋಗ್ಬೋದು ಅನ್ನೋದಕ್ಕೆ. ಬಟ್ ಅವನಿಗೆ ಇಲ್ಲಿದ್ದಾಗಲೇ ಎಲ್ಲ ಸೊಲ್ಯೂಷನ್ ಸಿಗತ್ತೆ. ಅವನ್ನೆಲ್ಲ ತಾಪತ್ರೆಗಳಿಗೆ ನನಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಅಲ್ಲ. ಒಂದ್ಸರಿ ಜ್ಞಾನ ಪ್ಲಾಟ್ಫಾರ್ಮ್ ಬಂದ್ಮೇಲೆ ತೊಂದರೆ ಅನ್ನೋದು ಎಲ್ಲಿದೆ? ತೊಂದರೆ ಎಲ್ಲೂ ಇಲ್ಲವೇ ಇಲ್ಲ. ಆಕ್ಚುಲಿ ನಮ್ಮ ಕಲ್ಪನೆ, ನಮ್ಮ ಒಂದು ಏನಂತಾರೆ ಇಲ್ಯೂಷನ್, ಮಾಯೆಯಿಂದ ನಾವು ಭಾವಿಸ್ತಾ ಇರೋದು ನನಗೆ ಕಷ್ಟ ಇದೆ, ನಾನು ತೊಂದರೆದಲ್ಲಿ ಇದ್ದೀನಿ, ತೊಂದರೆಯಲ್ಲಿ ಸಿಗಾಕೊಂಡಿದ್ದೀನಿ, ನಾನು ತೊಂದರೆದಲ್ಲಿ ಇದ್ದೀನಿ ಅಂತ ಅರ್ಥ. ಎಲ್ಲಿದೆ ತೊಂದರೆ? ಅದೆಲ್ಲ ನಮ್ಮ ಮನಸ್ಸಲ್ಲಿ ಕೂತಿರೋದು, ನಮ್ಮ ತಲೆಯಲ್ಲಿ ಕೂತಿರೋದು ಆಕ್ಚುಲಿ ಅಲ್ವಾ? ನಾವು ಅನ್ಕೊಂಡ್ರೆ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಎಲ್ಲಿದೆ? ನಮ್ನ ಯಾರು ಕಟ್ಟಾಕಿದಾರ? ಯಾರು ಕಟ್ಟಾಕಿಲ್ಲ. ಆದ್ರೂ ನಾವು ಕಟ್ಟಾಕ್ಸ್ಕೊಂಡಿರೋರ್ ತರ ಬಿಹೇವ್ ಮಾಡ್ತೀವಿ. ಅಯ್ಯೋ ಇಲ್ಲಪ್ಪ, ನಾವು ಇದೆಲ್ಲ ಸಾಕೊಂಡ್ಬಿಟ್ಟಿದೀವಿ ಅಂತ ಅಲ್ವಾ? ಅದೇ ಈ ಧ್ಯಾನದ ಪ್ಲಾಟ್ಫಾರ್ಮ್ ಬಂದ್ರೆ ಎಲ್ಲ ಬಿಡಿಸ್ಕೋಬಹುದು. ನಾವು ಒಂದೊಂದು ಗಂಟು ಬಿಡಿಸ್ಕೊತಾ ಹೋಗ್ಬೋದು ನಾವು.
ಅದು ಉದ್ದೇಶ. ಆಕ್ಚುಲಿ ಕೃಷ್ಣ ಈ ಜ್ಞಾನ ಕೊಟ್ಟಿರೋ ಉದ್ದೇಶನೇ ಅದು. ಓಕೆನಾ? ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ತುಂಬಾ ಒಳ್ಳೆ ಶ್ಲೋಕ ಇದು. ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಎಸ್, ಅನುವಾದ ಅನಂತಪ್ರಿಯ ಮಾತಾಜಿ ಓದಿ. ಹರೇ ಕೃಷ್ಣ. ಮಾತಾಜಿ ಓದ್ತೀರಾ? ಅನಂತಪ್ರಿಯ ಮಾತಾಜಿ. ಕುಂತಿಪುತ್ರನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾ ಎಲ್ಲಾ ಚರಾಚರ ಜೀವಿಗಳನ್ನು ಸೃಷ್ಟಿಸುತ್ತಿದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಂಬಿಡಿ. ಎಸ್, ಥ್ಯಾಂಕ್ ಯು. ಸೊ ಏನಂತ ಕೃಷ್ಣ ಇವಾಗ ಮೈ ಆಧ್ಯಕ್ಷೇನ ಪ್ರಕೃತಿ ಎನ್ನದರ ಅರ್ಥ ನನ್ನಿಂದ ಅಧ್ಯಕ್ಷಣೆಯಿಂದ ಭೌತಿಕ ಪ್ರಕೃತಿಯು, ಹೌದಾ, ನನ್ನ ಅಧ್ಯಕ್ಷದಲ್ಲಿ, ನನ್ನ ಅಧೀನದಲ್ಲಿ ಈ ಭೌತಿಕ ಪ್ರಕೃತಿ ಇರೋದು. ಹೌದಾ? ಸೂಯತೆ ಸ ಚರಾಚರಂ, ಚರಾಚರ ಚಲಿಸುವ ಮತ್ತು ಚಲಿಸದ ಎರಡು, ಮೂವಿಂಗ್ ನಾನ್ ಮೂವಿಂಗ್. ಹೌದಾ? ಮೂವಿಂಗ್ ಅಂದ್ರೆ ಚಲಿಸುವಂಥದ್ದು ನಾವೆಲ್ಲರೂ ಜೀವಿರಾಶಿಗಳು, ಪ್ರಾಣಿ, ಹುಪ್ಟೆ, ಹೌದಾ, ಪಕ್ಷಿಗಳು. ಚಲಿಸದ ಇರೋಂಥದ್ದು ನಾನ್ ಮೂವಿಂಗ್ ಯಾವುದು? ಗಿಡ ಮರಗಳು, ಬೆಟ್ಟ ಗುಡ್ಡ, ಅಲ್ವಾ? ಇದೆಲ್ಲಾನು ಕೃಷ್ಣನಂತಾನೆ ನನ್ನ ಒಂದು ಅಧೀಕ್ಷಣೆಯಲ್ಲಿ ಇರೋದು. ಹೇತು ನಾನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಜಗತ್ ವಿಪರಿವರ್ತತೆ ಅಂದ್ರೆ ಅರ್ಥ ವಿಶ್ವಾಭಿವ್ಯಕ್ತಿಯು ಕೆಲಸ ಮಾಡುತ್ತದೆ. ಏನಂತ ಕೃಷ್ಣ ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾ ಎಲ್ಲಾ ಚರಾಚರ ಜೀವಿಗಳನ್ನು ಸೃಷ್ಟಿಸುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಸೊ ರೂಲ್ಸ್ ಅನ್ನೋದು ನಾವೆಲ್ಲರೂ ಫಾಲೋ ಮಾಡಬೇಕು ಅಲ್ವಾ? ಈಗ ಈ ಪ್ರಪಂಚಕ್ಕೆ ಬಂದ್ಮೇಲೆ ನಾವು ನಿಯಮಗಳನ್ನ ಆಚರಿಸ್ತಾನೆ ಇರ್ತೀವಲ್ವಾ? ಸಮಾಜದಲ್ಲಿ ನಾವು ನಿಯಮಗಳನ್ನ ಆಚರಿಸಿರಕ್ಕಾಗತ್ತಾ? ಸೋಷಿಯಲ್ ಆರ್ಡರ್ನ ಇಲ್ಲ. ರೋಡ್ ಮೇಲೆ ಹೋಗ್ಬೇಕು ಅಂದ್ರೆ ನಾವು ರೇಟಲ್ಲಿ ಹೋಗ್ತೀವಪ್ಪ ಅನ್ನೋಕ್ಕಾಗತ್ತಾ? ಬಲಗಡೆ ನಾವು ಓಡಿಸ್ಕೊಂಡು ಹೋಗ್ತೀವಿ ಅನ್ನೋಕ್ಕಾಗತ್ತಾ? ಗಾಡಿನ ಹಿಡಿತಾರೆ ನಮ್ಮನ್ನ, ಅಲ್ವಾ? ಫೈನ್ ಹಾಕ್ತಾರೆ ನಮ್ಗೆ. ಎಡಗಡೆನೆ ಹೋಗ್ಬೇಕು, ನಿಯಮಗಳನ್ನ ಆಚರಿಸಲೇಬೇಕು ನಾವು, ಅಲ್ವಾ? ಅದೇ ರೀತಿ ಈ ಭೌತಿಕ ಪ್ರಪಂಚದ ಕೂಡ ನಿಯಮಗಳಿವೆ. ಯಾರ ನಿಯಮಗಳನ್ನ ಸೆಟ್ ಮಾಡಿರೋದು? ಭಗವಂತ ಅದನ್ನ ಸೆಟ್ ಮಾಡಿರೋದು, ಅಲ್ವಾ? ಇವತ್ತು ಒಂದು ಒಳ್ಳೆ ಪ್ರಭುಪಾದರ ಲೆಕ್ಚರ್ ಹೇಳ್ತಾ ಇದ್ರು, ಧರ್ಮ ಅಂದ್ರೆ ಏನು? ನಾವು ಸೃಷ್ಟಿಸ್ಕೊಂಡಿರೋದಲ್ಲ ಧರ್ಮ, ಭಗವಂತ ಸೃಷ್ಟಿಸಿರೋದು ಧರ್ಮ. ಭಗವಂತ ಹೇಳಿರೋ ಆದೇಶಗಳನ್ನ ನಾವು ಅನುಸರಿಸಂಗಾದ್ರೆ, ನಾವು ಫಾಲೋ ಮಾಡಂಗಾದ್ರೆ ಅದು ಧರ್ಮ. ಬಾಕಿ ಎಲ್ಲ ಪಕ್ಕ ಕೆಟ್ಟದು, ಬಾಕಿ ಎಲ್ಲ ಅವಶ್ಯಕತೆ ಇಲ್ಲ. ಧರ್ಮತ್ತು ಸಾಕ್ಷಾತ್ ಭಗವತ್ ಪ್ರೇಣಿ. ಭಗವಂತ ಕೊಟ್ಟಿರೋದನ್ನ ಆದೇಶಗಳನ್ನ ನಾವು ಫಾಲೋ ಮಾಡಂಗಾದ್ರೆ ಅವಾಗ ನಾವು ಕರೆಕ್ಟಾಗಿ ಧರ್ಮನಿಷ್ಠೆಯಿಂದ ನಡ್ಕೊಂಡಿದೀವಿ ಅಂತ ಅರ್ಥ, ಧರ್ಮಬದ್ಧರಾಗಿದ್ದೀವಿ ಅಂತ. ಇಲ್ಲಾಂದ್ರೆ ಅಧರ್ಮಿಗಳಂತಾನೆ ಕದಿಬೇಕು, ಅಲ್ವಾ? ಭಕ್ತಿ ಮಾರ್ಗದಲ್ಲಿ ಇಲ್ಲದಿರೋರು, ಅಭಕ್ತರು, ನಾನ್ ಡಿವೋಟೀಸು ಎಲ್ಲರೂ ಅಧರ್ಮಿಗಳೇ. ಅವ್ರು ಸೋಕಾಲ್ಡ್ ಧರ್ಮ ಮಾಡ್ತಾ ಇದೀವಿ ಅಂತ ಅನ್ಕೋತಾರೆ. ಬಟ್ ಭಾಗವತಂ ಏನಂತದಲ್ಲ ಕೈತವ ಧರ್ಮ ಅಲ್ವಾ? ಕೈತವ ಅಂದ್ರೆ ಚೀಟಿಂಗ್ ರಿಲಿಜಿಯನ್. ಯಾಕೆ ಚೀಟಿಂಗು? ಎಲ್ಲಿ ಮೋಸ ಹೋಗ್ತಾ ಇದೀವಿ ನಾವೆಲ್ಲ? ಏನೋ ಫಲಿತ ಸಿಗತ್ತೆ, ನಮ್ಗೇನೋ ಉಪಯೋಗ ಆಗತ್ತೆ ಅಂತ ನಾವೊಂದು ಭ್ರಾಂತಿದಲ್ಲಿದ್ದೀವಿ, ಭ್ರಮೆ, ಅಲ್ವಾ? ಈ ವೇದಗಳಲ್ಲಿ ಕೊಟ್ಟಿರೋಂಥ ಮಾರ್ಗ ಏನಿದೆಯೋ ಅದ 2 ಮಾರ್ಗಗಳಿದೆ, ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತ. ಪ್ರವೃತ್ತಿ ಮಾರ್ಗ ಅಂದ್ರೆ ಏನು? ಪ್ರವೃತ್ತಿ ಮಾರ್ಗ ಅಂದ್ರೆ ಈ ನಾವಿಲ್ಲಿ ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದೀವಪ್ಪ, ಇಲ್ಲೆಲ್ಲ ನಾವು ಚೆನ್ನಾಗಿ ಧರ್ಮ ಅರ್ಥ ನಮಗ್ ತಿಳಿದಿರೋಂಥ ಧರ್ಮ, ನಾಟ್ ಭಾಗವತ ಧರ್ಮ, ನಮಗ್ ಗೊತ್ತಿರೋಂಥ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು, ರಥ ಹೋಮಗಳು ಮಾಡ್ಕೊಂಡು, ಎಂಜಾಯ್ ಮಾಡ್ಕೊಂಡು, ಧರ್ಮ ಅರ್ಥ ಕಾಮ ಇನ್ನು ಮೋಕ್ಷ ಪಡ್ಕೋತೀವಿ ಅಂತ ಅನ್ಕೋತೀವಿ. ಮೋಕ್ಷಕ್ಕೆ ತುಂಬಾ ಕಾಲ ಇದೆ, ಒಂದ್ ಜನ್ಮದಲ್ಲಿ ಆಗಲ್ಲ, ಅದು ಕ್ರಮೇಣ ಅದು. ಸೊ ಪ್ರವೃತ್ತಿ ಮಾರ್ಗ ಅಂದ್ರೆ ಈ ತರ ನಿಧಾನವಾಗಿ ಅವನು ಸ್ವರ್ಗಲೋಕಕ್ಕೆ ಹೋಗಿ ಸ್ವಲ್ಪ ಕಾಲ ಕಳೆದು ಸ್ವಲ್ಪ ಅಲ್ಲಿ ಎಂಜಾಯ್ ಮಾಡಿ ಮತ್ತೆ ಕೆಳಗಡೆ ಬಂದು ಮತ್ತೆ ಇನ್ನೊಂದ್ ಸ್ವಲ್ಪ ಮಾಡ್ಕೊಂಡು ವರ್ಣಾಶ್ರಮ, ಮತ್ತೆ ಇನ್ನೊಂಚೂರು ಮಾಡ್ಕೊಂಡು ಮತ್ತೆ
ಮೇಲ್ಲೋಕಕ್ಕೆ ಹೋಗಿ ಮತ್ತೆ ಕೆಳಗೆ ಬಂದು ಆ ಥರ ಯಾವ ಕಾಲಕ್ಕೆ ಒಂದು ವೈಕುಂಠ ಮುಕ್ತಿ ಯಾವಾಗ ಮುಟ್ತಾನೆ ಹೇಳಕ್ಕಾಗಲ್ಲ ಜೀವಿ. ಸೊ ಇದು ಪ್ರವೃತ್ತಿ, ಇದು ಅಂದ್ರೆ ಪ್ರೋಗ್ರೆಸಿವ್ ಆಗಿದೆ ಇದು. ನಿವೃತ್ತಿ ಅಂದ್ರೆ ಏನು? ನಿವೃತ್ತಿ ಅಂದ್ರೆ ವೇದಗಳಲ್ಲಿ ಕೊಟ್ಟಿರುವಂತ ಈ ಕಾಮ್ಯ ಕರ್ಮಗಳು, ಈ ಕರ್ಮಕಾಂಡಗಳು, ಸ್ವರ್ಗಲೋಕಕ್ಕೆ ಬಯಸುವಂತ ವ್ಯಕ್ತಿಗಳು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡ್ತಾರೆ. ಅವರು ಡೈರೆಕ್ಟ್ ಮುಕ್ತಿ ಮಾರ್ಗ ಅಂದ್ರೆ ಜ್ಞಾನ ಪ್ಲಾಟ್ಫಾರ್ಮ್, ಜ್ಞಾನ ಭಕ್ತಿ, ಅವರೆಲ್ಲ ನಿವೃತ್ತಿ ಮಾರ್ಗದಲ್ಲಿ ಇರ್ತಾರೆ. ಅಂದ್ರೆ ಎಲ್ಲಾನು ಅವರು ಕೃಷ್ಣನ ಸೇವೆಯಲ್ಲಿ ಬಳಸುವಂಥದ್ದು. ಅದ ಕಂಪ್ಲೀಟ್ಲಿ ಡಿಟ್ಯಾಚ್ಡ್. ಅವ್ರಿಗೋಸ್ಕರ ಅನ್ನೋದು ಅವ್ರೇನು ಮಾಡ್ಕೊಳಲ್ಲ. ಅವ್ರಿಗೋಸ್ಕರ ಮನೆ, ಅವ್ರಿಗೋಸ್ಕರ ಫ್ಯಾಮಿಲಿ, ಅವ್ರಿಗೋಸ್ಕರ ತಿನ್ನೋದು, ಅವ್ರಿಗೋಸ್ಕರ ಜೀವನ ಮಾಡೋದು ಅಲ್ವೇ ಅಲ್ಲ. ಇದೆಲ್ಲ ನಿವೃತ್ತಿ ಮಾರ್ಗ. ಇದರಲ್ಲಿ ಪ್ರೋಗ್ರೆಸ್ ರಾಕೆಟ್ ಸ್ಪೀಡ್ ಇರುತ್ತೆ. ರಾಕೆಟ್ ಜೆಟ್ ಸ್ಪೀಡ್ ಹೋಗತ್ತಂತೆ ಆ ಜೀವಿ, ಅಷ್ಟು ಫಾಸ್ಟ್ ಆಗಿ ನಮ್ ಪ್ರಯಾಣ ಮಾಡ್ತಾರೆ. ಸ್ವರ್ಗ ಲೋಕಗಳೆಲ್ಲ ಎಲ್ಲಿದೆ? ಎಲ್ಲೋ ಇದೆ ಅದು. ಅಲ್ಲ, ಜೀವಿ ಅಷ್ಟು ಫಾಸ್ಟ್ ಆಗೋನು ಆಧ್ಯಾತ್ಮಿಕ ಲೋಕಕ್ಕೆ ಅರ್ಹನಾಗ್ತಾನೆ. ಅದು ಈ ಮಾರ್ಗ, ಈ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗದಲ್ಲಿ ನಾವು ಫಾಲೋ ಮಾಡ್ತಾ ಇರೋದೇನು? ನಿವೃತ್ತಿ ಮಾರ್ಗ, ಡಿಟ್ಯಾಚ್ಡ್. ಆಯ್ತಾ? ಸೊ ಇಲ್ಲಿ ಕೃಷ್ಣ ಕೂಡ ಏನ್ ಹೇಳ್ತಿರೋದು ನೋಡಿ, ಭಗವಂತನ ಒಂದು ಜಸ್ಟ್ ಸುಮ್ಮನೆ ಹಿಂಗೊಂದು ನೋಟ, ಒಂದು ದೃಶ್ಯದಿಂದ ಸುಮ್ಮನೆ ಹಿಂಗ್ ನೋಡಿದ ತಕ್ಷಣ ಆ ಭೌತಿಕ ಪ್ರಪಂಚ ಚಲನೆಗೆ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಏನ್ ಪ್ರಾಣನೇ ಇಲ್ಲ, ಜಡ ಇದು, ಜಡ ಪ್ರಪಂಚ. ಇದಕ್ಕೆ ಪ್ರಾಣ ಕೊಡೋದು ಕೃಷ್ಣ ಅಲ್ವಾ? ಅದಕ್ಕೆ ಕೃಷ್ಣ ಹೇಳ್ತಾರೆ ಮಯಾಧ್ಯಕ್ಷೇನ ಪ್ರಕೃತಿ. ನೋಡಿ, ಈ ಗ್ಲಾನ್ಸಸ್ ಓವರ್ ಮಟೀರಿಯಲ್ ನೇಚರ್ ಅಂತ. ನೋಡಿ, ಇಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಇದೆ, ಉದಾಹರಣೆ ಇದೆ. ಇವಾಗ ನೋಡಿ, ಈ ಎಲ್ಲಾ ಜೀವಿಗಳು ಪ್ರಭುವಿನ ನೋಟದಲ್ಲಿ ಜನಿಸಿದ್ದರೂ ತಮ್ಮ ಹಿಂದಿನ ಕಾರ್ಯಗಳಿಗೆ ಮತ್ತು ಆಸೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತದೆ. ಪ್ರಭುವು ಈ ಐಹಿಕ ಸೃಷ್ಟಿಯಲ್ಲಿ ನೇರವಾಗಿ ಪಾಲ್ಗೊಂಡಿಲ್ಲ. ಆತನು ಐಹಿಕ ಪ್ರಕೃತಿಯತ್ತ ಕಣ್ಣೋಟ ಬೀರುತ್ತಾನೆ ಅಷ್ಟೇ. ಇದರಿಂದ ಐಹಿಕ ಪ್ರಕೃತಿಯು ಕಾರ್ಯೋನ್ಮುಖವಾಗುತ್ತದೆ ಮತ್ತು ಕೂಡಲೇ ಎಲ್ಲವೂ ಸೃಷ್ಟಿಯಾಗುತ್ತದೆ. ಅದು ನಾ ಇವಾಗ ಹೇಳಿದೆ. ಐಹಿಕ ಪ್ರಕೃತಿಯತ್ತ ಕಣ್ಣೋಟ ಬೀರುವುದರಿಂದ ಪರಮ ಪ್ರಭುವು ನಿಶ್ಚಯವಾಗಿಯೂ ಚಟುವಟಿಕೆಯನ್ನು ತೋರಿಸುತ್ತಾನೆ. ಆದರೆ ಐಹಿಕ ಜಗತ್ತಿನ ಅಭಿವ್ಯಕ್ತಿಗೂ ಆತನಿಗೂ ನೇರವಾದ ಸಂಬಂಧವಿಲ್ಲ. ಸ್ಮೃತಿಯಲ್ಲಿ ಈ ಉದಾಹರಣೆಯನ್ನು ಕೊಟ್ಟಿದೆ. ಯಾರ ಮುಂದಾದರೂ ಒಂದು ಸುಗಂಧವಿರುವ ಹೂವಿದ್ದರೆ ಆತನ ಘ್ರಾಣ ಶಕ್ತಿಯನ್ನು ಸುಗಂಧವು ಸ್ಪರ್ಶಿಸುತ್ತದೆ ಅಲ್ವಾ? ಹೂವು ಹತ್ರ ತಗೊಂಡೋದ್ರೆ ಏನಾಗತ್ತೆ? ಅರ್ಥ ಆಯ್ತಾ ಇದು? When there's a fragrant flower before someone, fragrance is touched by smelling the power of the person. Yet the smelling and the flower are detached from the one another. ಅಲ್ವಾ? ಸ್ಮೆಲ್ಲು ಮತ್ತೆ ಆ ವ್ಯಕ್ತಿ. ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ಉದಾಹರಣೆ ನಾಗಮಣಿ ಮಾತಾಜಿ. ಸ್ವಲ್ಪ ಕಷ್ಟ ಆಗ್ತದೆ. ಓಕೆ, when there is a fragrant flower before someone, ಒಬ್ರು ಮುಂದೆ ಒಂದು ಒಳ್ಳೆ ಸೆಂಟ್ ಇರೋ ಅಂತ ಹೂ ತಗೊಂಡು ಹೋದ್ರು ಅನ್ಕೋಣ, ಓಕೆನಾ? ಅವಾಗ ಏನಾಗತ್ತೆ? ಫ್ರೇಗ್ರೆನ್ಸ್ ಇಸ್ ಟಚ್ಡ್ ಬೈ ಸ್ಮೆಲ್ಲಿಂಗ್ ಪವರ್ ಆಫ್ ದ ಪರ್ಸನ್. ಹೌದಾ? ಆ ವಾಸನೆ ನಾವೇನು ಸ್ಮೆಲ್ ಮುಟ್ಕೋತಾ ಇಲ್ಲ ಅಲ್ವಾ? ಆ ಸುಗಂಧನ ಮುಟ್ತಾ ಇಲ್ಲ ನಾವು, ಜಸ್ಟ್ ಆ ಸೆಂಟ್ ಇಂದಾನೆ ಗೊತ್ತಾಗ್ತಾ ಇದೆ ನಮ್ಗೆ ಹೂವಿದೆ ಅನ್ನೋದು. ಹೌದಾ? ಅವನ ಇಂದ್ರಿಯ ಶಕ್ತಿಯಿಂದ ನನಗೆ ಗೊತ್ತಾಗತ್ತೆ. ಫ್ರೇಗ್ರೆನ್ಸ್ ಇಸ್ ಟಚ್ಡ್ ಬೈ ಸ್ಮೆಲ್ಲಿಂಗ್ ಪವರ್ ಆಫ್ ದ ಪರ್ಸನ್. ಯೆಟ್ ದ ಸ್ಮೆಲ್ಲಿಂಗ್ ಅಂಡ್ ದ ಫ್ಲವರ್ ಆರ್ ಡಿಟ್ಯಾಚ್ಡ್. ಸ್ಮೆಲ್ಲು ಮತ್ತೆ ಫ್ಲವರ್ ಎರಡು ಬೇರೆ ಬೇರೆ ಅಲ್ವಾ? ದೂರ ದೂರ ಅಲ್ವಾ? ಹೂವಿಂದ ಬರ್ತಾ ಇದೆ ಸ್ಮೆಲ್ಲು, ಫ್ರೇಗ್ರೆನ್ಸು. ಇವನು ಸೆಂಟ್ ತಗೋತಾ ಇದ್ದಾನೆ. ಸೊ ಹೂನೇ ಮುಟ್ಟಬೇಕಾಗಿಲ್ಲ, ಅವನು ಹೂ ಮುಟ್ಟದೇನೆ ಅವನು ಸೆಂಟ್ ತಗೋಬಹುದು. ಹೌದಾ? ಹೌದು, ಕರೆಕ್ಟಾ? ಹೂವನ್ನ ಮುಟ್ಟದೇನೆ ದೂರದಿಂದ, ಇವಾಗ ಇನ್ನೊಬ್ರು ಯಾರೋ ಇಟ್ಕೊಂಡಿದ್ದಾನೆ, ನನಗೆ ದೂರದಿಂದ ಸೆಂಟಲ್ಲೇ ಗೊತ್ತಾಗುತ್ತೆ, ಓ ಅವನ ಕೈಯಲ್ಲಿ ಈ ಒಳ್ಳೆ ಹೂ ಇದೆ ಅಲ್ವಾ, ಮಲ್ಲಿಗೆ ಹೂ ಇದೆ ಅನ್ನೋದು. ನಾನೇನು ಹೋಗಿ ಮುಟ್ಟಬೇಕಾಗಿಲ್ಲ ಅದನ್ನ. ಅದೇ ರೀತಿ ದೇರ್ ಇಸ್ ಸಿಮಿಲರ್ ಕನೆಕ್ಷನ್ ಬಿಟ್ವೀನ್ ಮಟೀರಿಯಲ್ ವರ್ಲ್ಡ್ ಅಂಡ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಭಗವಂತನಿಗೂ ಹಂಗೆ ಸಂಬಂಧ ಇರೋದು. ಈ ಭೌತಿಕ ಪ್ರಪಂಚ ಮತ್ತೆ ಭಗವಂತನಿಗಿರೋ ಸಂಬಂಧನೂ ಅದೇ ರೀತಿ. He has nothing to do with this material world, but he creates his glance and ordains. In summary, material nature without the superintendence of the supreme personality of God cannot do anything. Yet the supreme personality of God is detached from all material activities. ಅಂದ್ರೆ ನಾವು ಹೆಂಗೆ ಹೂ ಮುಟ್ದೇನೆ ಸ್ಮೆಲ್ ತಗೋಬಹುದು, ವಾಸನೆ ತಗೋಬಹುದು ಹೂವಿಂದು, ಅದೇ ರೀತಿ ಕೃಷ್ಣ ಕೂಡ ಈ ಭೌತಿಕ ಪ್ರಪಂಚಕ್ಕೆ ಸಂಬಂಧ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವನಿಗೆ. ಅವನು ನಮ್ಮ ತರ ದೇಹ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೇ ತ್ರಿಗುಣಗಳಲ್ಲಿ ಅವನಿರೋ ಅವಶ್ಯಕತೆ ಇಲ್ಲ.
ಅವನು ಪರಮ ಪುರುಷೋತ್ತಮ ದಿವ್ಯ ಪುರುಷನೇ ಅವನು. ಅವನು ಬೇರೆ ಲೋಕದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿರುವಂತ ವ್ಯಕ್ತಿ ಅವನು. ಆದ್ರೂ ಅವನು ಈ ಸೃಷ್ಟಿನ ನಿರ್ಮಾಣ ಆಗಲಿ, ಪ್ರಳಯ ಆಗಲಿ, ಮೇಂಟೆನೆನ್ಸ್ ಆಗಲಿ ಎಲ್ಲ ನೋಡ್ಕೊಳ್ಳೋದಕ್ಕೆ ಅವನಿಗಾಗತ್ತೆ. ಓಕೆನಾ? ಅವನ ಶಕ್ತಿಯಿಂದ ಎಲ್ಲ ನಡೆಸ್ಕೊಂಡು ಹೋಗ್ತಾನೆ. ಓಕೆ, ಸೊ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಕೃಷ್ಣನಿಗೆ ಈ ಭೌತಿಕ ಪ್ರಪಂಚ ಜೊತೆ. ಓಕೆ, ಸೊ ಅದಕ್ಕೆ ಕೃಷ್ಣ ಅವನ ವಿಗ್ರಹ ರೂಪದಲ್ಲಿ ಅವತಾರ ತಗೋತಾನೆ, ಅವನ ಪ್ರತಿನಿಧಿಗಳ ರೂಪದಲ್ಲಿ ಬರ್ತಾನೆ. ಅವನ ಆದೇಶಗಳು, ಭಗವದ್ಗೀತೆ ಆದೇಶ, ಇನ್ಸ್ಟ್ರಕ್ಷನ್ಸ್ ಭಗವದ್ಗೀತೆ ರೂಪದಲ್ಲಿ, ಭಾಗವತ ರೂಪದಲ್ಲಿ ಭಗವಂತ ಕಾಣಿಸ್ಕೊಳ್ಳೋದು. ಇದರ ಸಹಾಯ ತಗೊಂಡ್ರೆ, ಇದರ ಆಶ್ರಯ ಪಡ್ಕೊಂಡ್ರೆ ನಿಮಗೆ ಭಗವಂತನ ಸನ್ನಿಧಿಯಲ್ಲಿದ್ದಂಗೆ ಅರ್ಥ ಆಗ್ತಿದ್ಯಾ? ಅದು ವಿಷಯ. ಇವಾಗ ಕೃಷ್ಣ ತುಂಬಾ ಒಳ್ಳೆ ಶ್ಲೋಕ ಹೇಳ್ತಾನೆ ನೋಡಿ, 11ನೇ ಶ್ಲೋಕ. ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ್ವ ಮಹೇಶ್ವರಂ. ಓಕೆ, ಈ ಕೆಲವು ಮೂಢರಿಗೋಸ್ಕರ ಈ ಶ್ಲೋಕನ ಹೇಳಿದಾನೆ ಕೃಷ್ಣ. ಏನಿದೆ ಶ್ಲೋಕದ ಅನುವಾದ, ಯಾರು ಓದ್ತೀರಾ? ನಾನು ಓದ್ತೀನಿ ಮಾತಾಜಿ. ಹ್ಮ್ ಅನುವಾದ: ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭುವು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಅದು ಭಾವಾರ್ಥ ವಿಷಯ. ಓದ್ಬೇಕಾ ಮಾತಾಜಿ? ಬೇಡ ಬೇಡ ಬೇಡ, ತುಂಬಾ ದೊಡ್ಡ ಭಾವಾರ್ಥ ಇದು. ಮಾತಾಜಿ ಓಕೆ, ಸೊ ಅವಜಾನಂತಿ ಮಾಂ ಮೂಢ ಏನಂತ ಕೃಷ್ಣ? ಭಗವಂತನ ಬಗ್ಗೆ ಫೂಲ್ಸ್ ಡಿರೈಡ್ ಮೀ ವೆನ್ ಐ ಡಿಸೈಡ್ ಇನ್ ದ ಹ್ಯೂಮನ್ ಫಾರ್ಮ್ ಅಂತ ಕೃಷ್ಣ. ಅಂದ್ರೆ ಭಗವಂತ ಯಾವಾಗ ಮನುಷ್ಯ ರೂಪದಲ್ಲಿ ಬರ್ತಾನೋ ಕೆಲವು ಮೂಢರಿಗೆ ಅರ್ಥ ಆಗಲ್ಲ. ಅಂದ್ರೆ ನಾನು ಅವತಾರ ತಗೊಂಡ್ ಬಂದಾಗ ಏನನ್ಕೋತಾರೆ, ಸಾಧಾರಣ ಮನುಷ್ಯ ಅಂತ ಭಾವಿಸ್ತಾರೆ ಕೆಲವು ವ್ಯಕ್ತಿಗಳು. ಯಾರಿಗೆ ಅಸೂಯೆ ಇಂದ ತುಂಬಿರುವಂತ ವ್ಯಕ್ತಿಗಳು ಭಗವಂತನ ಅವತಾರನ ಗುರುತಿಸಕ್ಕಾಗಲ್ಲ, ಯಾರಿಗೂ ಗುರುತಿಸಕ್ಕಾಗಲ್ಲ. ಯಾಕೆ? ಭಗವಂತ ಕುರುಕ್ಷೇತ್ರ ರಣರಂಗ ಟೈಮಲ್ಲೂ ಅಷ್ಟೇ ಅಲ್ವಾ, ಆ ಕೌರವರು ಪಾಂಡವರ ಮಧ್ಯದಲ್ಲಿ ಎಲ್ರಿಗೂ ಗೊತ್ತಿಲ್ಲ ಕೃಷ್ಣ ಸುಪ್ರೀಂ ಪರ್ಸನ್ ಆಫ್ ಗಾಡ್ ಅಂತ ಗೊತ್ತಿಲ್ಲ. ನೋ ಡೌಟ್ ಭಗವಂತ ಅವ್ರ ಮುಂದೆನೇ ಇದ್ದಾನೆ, ಆದ್ರೂ ಅವ್ರಿಗೆ ಗುರುತಿಸಕ್ಕಾಗ್ಲಿಲ್ಲ. ಓನ್ಲಿ ಕೆಲವರು ಮಾತ್ರ, ಪಾಂಡವರು ಅಲ್ವಾ, ಇಂಥ ಅಪರೂಪ ವ್ಯಕ್ತಿಗಳು ಯಾರು ಭಕ್ತಿಯಿಂದ ಭಗವಂತನ ಪೂಜಿಸ್ತಿದಾರೋ ಅಂಥವ್ರಿಗೆ ಮಾತ್ರ ಕೃಷ್ಣ ಅರ್ಥ ಆಗೋದು. ಅದಕ್ಕೆ ಭಗವಂತ ಹೇಳ್ತಾರೆ, ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಹೌದಾ? ಈವನ್ ಶಿಶುಪಾಲ ಆಗಿರ್ಬೋದು ಅಲ್ವಾ, ಯಾವಾಗ ರಾಜಸೂಯ ಯಜ್ಞ ಮಾಡ್ಬೇಕು ಅಂತ ನಿರ್ಣಿಸ್ತಾರೋ ಅಪಹಾಸ್ಯ ಮಾಡ್ತಾನಲ್ವಾ. ಭೀಷ್ಮಾಚಾರ್ಯ ಕೂಡ, ಭೀಷ್ಮ ಕೂಡ ಹೇಳ್ತಾನೆ, ಹೌದು ಕೃಷ್ಣಂದು ನಡಿಬೇಕಿಲ್ಲಿ ಮೆರವಣಿಗೆ, ಕೃಷ್ಣನ್ ನಡಿಬೇಕು ಸನ್ಮಾನ ಅನ್ನೋದು. ಬಟ್ ಬಾಕಿಯವ್ರಿಗೆಲ್ಲ ಎಷ್ಟೊಂದು ಜನಕ್ಕೆ ಒಪ್ಕೊಳ್ಳಿಲ್ಲ ಅವರು. ಸೊ ಇಂಥ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇರೋದಿಲ್ಲ. ಇರುವುದೆಲ್ಲದರ ಪ್ರಭು ನಾನೇ ಎಂಬ ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯೋದು. ಭಗವಂತನ ದಿವ್ಯ ಪ್ರಕೃತಿ ಮೂಢರಿಗೆ ಏನ್ ಅರ್ಥ ಆಗತ್ತೆ? ಫೂಲ್ಸ್ಗೆ, ಮೂರ್ಖರು, ಅವ್ರಿಗೇನು ಜ್ಞಾನನೇ ಇಲ್ಲ. ಜ್ಞಾನ ಇಲ್ಲದ್ರೆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನಾವು ಕೃಷ್ಣ ಸುಪ್ರೀಂ ಪರ್ಸನ್ ಆಫ್ ಗಾಡ್ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಓಕೆ, ಸೊ ಈ ಕನೆಕ್ಷನ್ ಅಲ್ಲಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಏನಂದ್ರೆ, ನಾವು ಒಂದು ನ್ಯೂ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೀಕೆಂಡ್ ಶನಿವಾರ ಭಾನುವಾರ ಗೊತ್ತಿಲ್ಲ, 2 ಕ್ಲಾಸ್ ಇರುತ್ತೆ, 1 ಕ್ಲಾಸ್ ಇರುತ್ತೆ, ನಾನು ಕನ್ಫರ್ಮ್ ಮಾಡ್ತೀನಿ ವೆರಿ ಸೂನ್, ತುಂಬಾ ಬೇಗನೆ. ಇದು ಹೊಸ ಡಿವೋಟೀಸ್ಗೋಸ್ಕರ, ಹೊಸ ಮೆಂಬರ್ಸ್ಗೋಸ್ಕರ. ಸೊ ನೀವೆಲ್ಲ ಆಲ್ರೆಡಿ ಭಗವದ್ಗೀತಾ 9ನೇ ಅಧ್ಯಾಯದಲ್ಲಿದೆ. ಸೊ ನೀವೆಲ್ಲ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಬಂದ್ರೆ, ನಿಮ್ಗೆ ತಿಳಿದಿರೋರು ಫ್ರೆಂಡ್ಸು, ನೆಂಟ್ರಿಸ್ಟ್ರನ್ನ, ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಲೈಟ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ನಾವು, ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ ಅಂತ. ಓಕೆನಾ? ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ. ಓಕೆ, ನಮ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋಂಥ ಒಂದು ದಾರಿ ಏನಪ್ಪಾ ಅನ್ನೋದಕ್ಕೆ ನಾವು ಒಂದು ಒಳ್ಳೆ ಮಟೀರಿಯಲ್ ತಯಾರು ಮಾಡಿದ್ದೀವಿ. ಅದ್ರ ಮಟೀರಿಯಲ್ ಬಗ್ಗೆ ನಾವು ಕ್ಲಾಸ್ ಕೊಡ್ತೀವಿ. ತುಂಬ ಚೆನ್ನಾಗಿ PPT ಪ್ರೆಸೆಂಟೇಷನ್ ಎಲ್ಲ ಇದೆ ಅದಕ್ಕೆ. ಓಕೆ, ಅದನ್ನು ವೆರಿ ಸೂನ್ ಸ್ಟಾರ್ಟ್ ಮಾಡ್ತೀವಿ. ಅದೊಂದಿಷ್ಟು ಎಷ್ಟು ನಂಬರ್ ಆಫ್ ಕ್ಲಾಸಸ್ ಇರುತ್ತೆ, ಮೇ ಬಿ ಮೋರ್ ದೆನ್ 30 ಇದೆ, 35 ಜಾಸ್ತಿ ಅಷ್ಟು ಇದೆ ಅದು. ಸೊ ಅದು ಆಗಿದ ತಕ್ಷಣ ನಿಮ್ಗೊಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಏನು ಸೃಷ್ಟಿ ಏನು, ಭಗವಂತ ಏನು, ಆಲ್ ದಟ್ ಬೇಸಿಕ್ ಆಗಿ. ಆಗ ಇಲ್ಲಿ ಭಗವದ್ಗೀತೆಯಲ್ಲಿ ತುಂಬ ಹೈ ಲೆವೆಲ್ ಮಾತಾಡ್ತಾನೆ ಕೃಷ್ಣ ಅಲ್ವಾ, ಪ್ರಳಯ ಸೃಷ್ಟಿ ಅನ್ನೋದು. ಸೊ ಅದು ಇನ್ನೂ ತುಂಬ ಬೇಸಿಕ್ ಲೆವೆಲಲ್ಲಿ ನಾವು ಟೀಚ್ ಮಾಡ್ತೀವಿ, ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ ಅಂತ. ಇಟ್ಸ್ ಆಲ್ ಫಾರ್ ನ್ಯೂ ಪೀಪಲ್. ಓಲ್ಡ್ ಪೀಪಲ್ ಬರ್ಬೋದು, ನೀವೆಲ್ಲರೂ ಬರ್ಬೋದು, ಹಳೆ ಮೆಂಬರ್ಸು. ಬಟ್
ಹೊಸ ಜನರಿಗೆ ತುಂಬ ಇಷ್ಟ ಆಗತ್ತೆ. ಆ್ಯಂಡ್ ಇದೇ ಅವಕಾಶ ನೀವೆಲ್ಲರೂ ರೀಚ್ ಮಾಡಿ ಕರ್ಕೊಂಬರೋದಕ್ಕೆ ಇಂಥ ಪ್ರೋಗ್ರಾಮ್ಸ್ಗಳಿಗೆ. ಓಕೆನಾ? ಸೊ ಅದು ಅನೌನ್ಸ್ಮೆಂಟ್ ನಾವು ಮಾಡ್ತೀವಿ. ವೆರಿ ಸೂನ್ ಪೋಸ್ಟರ್ಸ್ನ ಕಳ್ಸೋಕ್ಕೆ ಶುರು ಮಾಡ್ತೀವಿ. ಓಕೆ. ಸೊ ಎಲ್ಲ ಲ್ಯಾಂಗ್ವೇಜಸಲ್ಲಿ ಮಾಡ್ತಾ ಇದ್ದೀವಿ ನಾವು. ಓಕೆ. ಸೊ ಇದೊಂದು ಅಡಿಷ್ನಲ್ ಪ್ರೋಗ್ರಾಮ್ ಅಲ್ಲಿ ಅಲಾಂಗ್ ವಿತ್ ಅವರ್ ಭಗವದ್ಗೀತಾ ಕ್ಲಾಸಸ್. ಎಸ್. ಸೊ ಕೃಷ್ಣ ಪರಮೇಶ್ವರ ಅನ್ನೋದು ಎಲ್ಲ ಕಡೆ ಡಿಸೈಡ್ ಆಗಿದೆ ಅಲ್ವಾ? ಬ್ರಹ್ಮ ಸಂಹಿತದಲ್ಲಿ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ ಅಲ್ವಾ? ಎಲ್ಲ ಶಾಸ್ತ್ರ, ಎಲ್ಲ ಉಪನಿಷತ್ಗಳಲ್ಲಿ, ಎಲ್ಲ ಭಗವಂತನ ಪ್ರತಿನಿಧಿಗಳಾದ ದೊಡ್ಡ ದೊಡ್ಡ ಋಷಿ ಮುನಿಗಳು, ಸಪ್ತ ಋಷಿಗಳು ಎಲ್ಲರೂ ಇದನ್ನ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಆದ್ರೆ ಮೂಢರಿಗೆ ಇದು ತಿಳಿದು ಬರೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು ಇದು ಎಲ್ಲರಿಗೂ ಕೃಷ್ಣ ಯಾರು ಅನ್ನೋದು ಅರ್ಥ ಆಗೋದು ಅಷ್ಟು ಸುಲಭ ಅಲ್ಲ. ಆಕ್ಚುಲಿ ಕೃಷ್ಣನ ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರಂತೆ. ತಪ್ಪರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಅಂತ ಕೃಷ್ಣನ್ ಅಲ್ವಾ? ಕೃಷ್ಣನ್ ರಾಸಲೀಲೆ ಆಗಿರ್ಬೋದು, ಅಥವಾ ಬೆಣ್ಣೆ ಕಳ್ತನ ಮಾಡೋದಾಗಿರ್ಬೋದು, ಅವನ್ ಏನೇ ಲೀಲೆಗಳಾಗಿರ್ಬೋದು ಅಲ್ವಾ? ಅದನ್ನ ತಪ್ಪರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ಆದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ತುಂಬಾ ನಾಲೆಜ್ ಬೇಕು, ತುಂಬಾ ತತ್ವ ಬೇಕು ಅಲ್ವಾ? ಬೆಣ್ಣೆ ಕದಿದ್ರೆ ಕೃಷ್ಣನ್ಗೆ ಯಾರು ಜೈಲಿಗೆ ಹಾಕಕ್ಕೆ ಆಗಲ್ಲ. ನಾವೇನಾದ್ರು ಕಳ್ತನ ಮಾಡಿದ್ರೆ ನಾವು ಪೊಲೀಸ್ ಕಸ್ಟಡಿಗೆ ಹೋಗ್ತೀವಿ ಅಲ್ವಾ? ಬಟ್ ಭಗವಂತ ಕಳ್ತನ ಮಾಡಿದ್ರೆ ನನಗೆ ಮಾಕಂಚೋರ್ ಅಂತ ಪೂಜಿಸ್ತೀವಿ ನಾವು ಅಲ್ವಾ? ಯಾಕಂದ್ರೆ ಇಡೀ ಸೃಷ್ಟಿದಲ್ಲಿರೋಂಥ ಪ್ರತಿಯೊಂದು ವಸ್ತುನು ಭಗವಂತನ ಶಕ್ತಿಯಿಂದ ಬಂದಿರೋದು, ಭಗವಂತನಿಗೆ ಸೇರಿರೋದು ಅಲ್ವಾ? ಎಲ್ಲಾನು ಭಗವಂತನಿಗೆ ಸೇರಿರೋದಾಗಿರೋದ್ರಿಂದ ಅವನ್ ಸಾಮಾನು ಅವ್ನು ತಗೊಂಡ್ರೆ ಏನು ತಪ್ಪಲ್ಲ ಅಲ್ವಾ? ಕಳ್ತನ ಅಲ್ಲ, ಅವಂದೇ ಅದು ಅಲ್ವಾ? ಸೊ ನಮ್ಮ ಮನೆ ಆಗಿರ್ಬೋದು, ಅಥವಾ ನಾವಾಗಿರ್ಬೋದು, ನಮ್ಮ ಜೀವ ಆಗಿರ್ಬೋದು, ನಮ್ಮ ದೇಹ ಆಗಿರ್ಬೋದು, ಇದು ಯಾವುದು ನಮಗ್ ಸೇರಿದಲ್ವೇ? ಇದೆಲ್ಲ ಅವ್ನು ಕೊಟ್ಟಿರೋದು, ಅವನ ಪ್ರಸಾದ ನಾವು ಅಲ್ವಾ? ವಾಪಸ್ ಅವ್ನು ತಗೊಂಡ್ರೆ ಅದು ಅವನಿಗೆ ಸೇರಿದ್ದು, ಅವನಿಗೆ ಸೇರಿದ್ದು ಅವ್ನು ತಗೊಂತಾ ಇದ್ದಾನೆ ಅಲ್ವಾ? ತುಂಬಾ ಡೀಪ್ ಫಿಲಾಸಫಿ ಇದು. ಸೊ ಆ ಥರ ಕೃಷ್ಣನಿಗೆಲ್ಲ ಸೇರಿದ್ದು ಅನ್ನೋದು ನಮ್ಗೆ ಅರ್ಥ ಆಗೋದಕ್ಕೆ ತತ್ವ ಬೇಕು ನಮ್ಗೆ, ಬೇಸಸ್. ಸುಮ್ಮನೆ ನಾವು ಜನಗಳು ಹೊರಗಡೆ ಭಾಷಣಕಾರರು ಅದು ಡೈರೆಕ್ಟ್ 10ನೇ ಸ್ಕಂದಕ್ಕೆ ಹೋಗ್ಬಿಟ್ಟು ಕೃಷ್ಣನ ಏನದು ದಿವ್ಯ ಲೀಲೆಗಳು ಚರ್ಚೆ ಮಾಡ್ತಾ ಇದ್ರೆ ಅರ್ಥ ಆಗಲ್ಲ. ಅದರಿಂದ ಅವ್ರಿಗೆ ಸಾರ ತೆಗಿಯೋದಕ್ಕೆ ಬರೋದಿಲ್ಲ. ನೀನ್ ಅರ್ಥ ಆಗತ್ತೆ? ತತ್ವ ಅರ್ಥ ಮಾಡ್ಕೊಳ್ಳೋದಕ್ಕೆ 1ನೇ ಸ್ಕಂದದಿಂದ ಓದ್ಕೊಂಡ್ಬರ್ಬೇಕು ನಾವು. ಭಗವಂತ ಅವನ ಭಕ್ತಾದಿಗಳ ಒಂದು ನಡವಳಿಕೆ ಅಲ್ವಾ, ಅದೆಲ್ಲ ಓದ್ದಾಗಲೇ ಕೃಷ್ಣನ ಒಂದು ಪರ್ಸನಲ್ ಲೀಲೆಗಳ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಅರ್ಹರೇ ಆಗ್ತದೆ. ಅಂದ್ರೆ ಏನ್ ಗೊತ್ತಾಗತ್ತೆ ನಮ್ಗೆ? ಹೌದಾ? ಸೊ ಮೂಢರ ತರ ನಾವು ಡೈರೆಕ್ಟ್ ಆಗಿ ನಾವು ಲೀಲೆಗಳ ಬಗ್ಗೆ ಓದ್ಕೊಳ್ಳೋದು ಶುರು ಮಾಡಬಾರ್ದು. ಫಸ್ಟ್ ಕ್ಯಾಂಟೋ ಇಂದ ಹೋಗ್ಬೇಕು ನಾವು. ಓಕೆ, ತುಂಬಾ ದೊಡ್ಡ ಭಾವಾರ್ಥ ಇದು, ಬಟ್ ಮೇನ್ ಎಸೆನ್ಸ್ ನಾ ಹೇಳಾಯ್ತು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಸ್ಥಿತಃ. ಎಸ್, ಹರೇ ಕೃಷ್ಣ. ಯಾರುತ್ತೀರಾ ಮಾತಾಜಿ? ಅನುವಾದ ನಾನು ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಹೋದ್ರಿ ಮಾತಾಜಿ. ಹರೇ ಕೃಷ್ಣ. ಅದು ಜೊತೆ ಮಾತಾಜಿ. ಅನುವಾದ. ಹೀಗೆ ದಿಗ್ಭ್ರಮೆಯಾದವರು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳನ್ನು ಆಕರ್ಷಿಸುತ್ತದೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯು ಆಶಯಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ತುಂಬಾ ಒಳ್ಳೆ ಶ್ಲೋಕ ಇದು. ಮೋಘಾಶ ಮೋಘ ಕರ್ಮಾಣು ಮೋಘ ಜ್ಞಾನ ವಿಚೇತಸ. ಏನಂತ ಕೃಷ್ಣ? ಸೊ ಇಲ್ಲಿ ಯಾರು ಅಸುರಿ ಸ್ವಭಾವದಿಂದ ವರ್ತಿಸ್ತಾರೋ ಅಲ್ವಾ, ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತದೆ. ದಿಗ್ಭ್ರಮೆ ಆಗಿರೋದು ಅಂದ್ರೆ ಏನರ್ಥ? ದಿಗ್ಭ್ರಮೆ ಆಗೋದಂದ್ರೆ ಏನರ್ಥ? ಸಾರ್ಟ್ ಆಫ್ ಕನ್ಫ್ಯೂಷನ್ ನಲ್ಲಿದ್ದಾರೆ. ಕ್ಲಾರಿಟಿ ಇಲ್ಲ ಅವರಿಗೆ. ಯಾರ ಶರಣ ಹೋಗ್ಬೇಕು, ಯಾರನ್ನ ಪೂಜಿಸ್ಬೇಕು, ತಿಳುವಳಿಕೆ ಇಲ್ಲ. ಯಾಕಂದ್ರೆ ಹಿಂದ್ಗಡೆ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ನಲ್ವಾ, ಮೂಢರಿಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ದ. ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ, ವಿಷ್ಣು ತತ್ವಕ್ಕೆ ಬರ್ಲಿಲ್ಲ ಅಂದ್ರೆ ಅವರು ಎಲ್ಲೋ ಕೆಳಗಡೆ ಉಳ್ಕೊಂಡಿದ್ದಾರೆ ಅಷ್ಟೇ. ಎಲ್ಲೋ ದೇವತಾರಾಧನೆ ಮಾಡ್ಕೊಂಡು
ಹೌದಾ? ಏನೋ ಕರ್ಮಕಾಂಡ ಮಾಡ್ಕೊಂಡು ಏನೋ ನಾವು ಧಾರ್ಮಿಕವಾಗಿ ಇದ್ದೀವಿ ಅಂತ ಅವ್ರು ಭಾವಿಸ್ತಾ ಇದ್ದಾರೆ. ಅದು ಒಂದು ದೊಡ್ಡ ಮಾಯೆ ಅಂತ. ಅದಕ್ಕೆ ಭಾಗವತ ಕೈತವ ಅಂತ ಹೇಳ್ತಲ್ಲ, ಇದೆಲ್ಲ ಕೈತವ ಧರ್ಮ. ನೋ ಡೌಟ್ ವೇದದಲ್ಲೇ ಕೊಟ್ಟಿದ್ದಾರೆ. ವೇದದಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ, ಎಲ್ಲರಿಗೋಸ್ಕರ ಕೊಟ್ಟಿದ್ದಾರೆ. ಒಬ್ಬ ಕಳ್ಳನಿಗೂ ಕೊಟ್ಟಿದ್ದಾನೆ, ಒಬ್ಬ ಮಾಂಸಾಹಾರಿಗೋಸ್ಕರನೂ ಧರ್ಮ ಕೊಟ್ಟಿದ್ದಾನೆ. ಅದು ಗ್ರೇಟೆಸ್ಟ್ ಧರ್ಮ ಅಲ್ಲ. ವೇದದಲ್ಲಿ ಇದೆ ಅನ್ನೋ ಮಾತಕ್ಕೆ ಎಲ್ಲರೂ ತಗೊಳ್ಳೋದಲ್ಲ, ಅವ್ರವ್ರ ಸ್ಥಾಯಿ ತಕ್ಕಂಗೆ ತಗೋಬೇಕು. ಟಾಪ್ ಮೋಸ್ಟ್ ವೇದ ಅಂದ್ರೆ ಸತ್ವಗುಣದಲ್ಲಿರುವಂತ ವೇದ, ಸತ್ವಗುಣದಲ್ಲಿರುವಂತ ಶಾಸ್ತ್ರ. ಆಯ್ತಾ? ಸತ್ವಗುಣ ಶಾಸ್ತ್ರ ಇದೆ, ರಾಜಸ ಶಾಸ್ತ್ರ ಇದೆ, ತಾಮಸ ಶಾಸ್ತ್ರ ಅಂತ ಇದೆ. ಮೊನ್ನೆ ಮಾತಾಜಿ ತೋರಿಸಿದ್ರಲ್ವ ಭಾಗವತದ ಮಹಿಮೆದಲ್ಲಿ. ಸಾತ್ವಿಕ ಶಾಸ್ತ್ರಗಳನ್ನ ತಗೋಬೇಕು, ನಾವು ಮೊರೆ ಹೋಗ್ಬೇಕು, ಸಾತ್ವಿಕ ಶಾಸ್ತ್ರಗಳನ್ನೇ ಓದಬೇಕು. ಆವಾಗ ವ್ಯಕ್ತಿ ಯಾಕಂದ್ರೆ ಎಲ್ಲಾ ಗುಣಗಳಲ್ಲಿ ಶ್ರೇಷ್ಠವಾದ ಗುಣ ಯಾವುದು? ಸಾತ್ವಿಕ. ಹೌದಾ? ಸೊ ಸಾತ್ವಿಕ ಶಾಸ್ತ್ರ ಓದ್ರೆ ನಮ್ಗೆ ಇನ್ನೂ ಮೇಲಕ್ಕೆ ಮುಕ್ತಿಗೆ ಹೋಗೋದಿಕ್ಕೆ ದಾರಿ. ಅದೇ ತಾಮಸಿಕ ರಾಜಸಿಕ ಶಾಸ್ತ್ರಗಳು ಓದ್ರೆ ಅದು ನಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ, ಅದು ನಮ್ಮನ್ನ ಭೌತಿಕ ಪ್ರಪಂಚದಲ್ಲಿ ಉಳ್ಕೊಳ್ಳಂಗ್ ಮಾಡುತ್ತೆ. ಯಾಕಂದ್ರೆ ನಮಗೆ ಅದೇ ಇಷ್ಟ ಆಗತ್ತೆ. ಕೆಲವರು ಯಾರು ರಾಜಸಿಕ ಶಾಸ್ತ್ರ ತಾಮಸಿಕ ಶಾಸ್ತ್ರ ಓದ್ತಾರೋ ಅವ್ರ ಗುಣನೂ ಅದೇ ತರ ಇರುತ್ತೆ, ಅವ್ರಿಗೆ ಅದು ಇಷ್ಟ ಆಗತ್ತೆ. ಇನ್ನೊಂದು ದೇವತೆನ ಹೊಗಳಿದ್ರೆ, ಇನ್ನೊಂದು ದೇವತೆ ಪರಮ ಪುರುಷೋತ್ತಮ ಅಂತ ಹೇಳ್ಬಿಟ್ರೆ ಅವ್ರಿಗೆ ಅದು ಇಷ್ಟ ಆಗತ್ತೆ. ಹಾಗಾಗಿ ಅದರ ಕನ್ಫ್ಯೂಸ್ ಮಾಡಕ್ ಬಿಡುತ್ತೆ ವೇದಗಳು. ಸೊ ಅಂತ ಕನ್ಫ್ಯೂಸ್ ಪೀಪಲ್ ಗತಿ ಏನಾಗತ್ತೆ? ಗತಿ ಏನು? ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತದೆ. ಹೌದಾ? ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಆಶಯಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ, ಎಲ್ಲ ವೇಸ್ಟ್ ಆಗೋಗುತ್ತೆ, ಎಲ್ಲ ನುಚ್ಚುನೂರಾಗತ್ತೆ. ಎಲ್ಲೂ ಅದು ಕೆಲ್ಸಕ್ಕೆ ಬರಲ್ಲ, ಮತ್ತೆ ಜನ್ಮ ತಗೋಬೇಕು. ಯಾವುದೇ ರೀತಿ ಅವನಿಗೆ ಬಿಡುಗಡೆ ಅನ್ನೋದೇ ಇಲ್ಲ. ಅನುವಾದ ಓದ್ತೀರಾ ಮಾತಾಜಿ? ಯಾರು ಭಾವಾರ್ಥ ಚೆನ್ನಾಗಿದೆ, ಭಾವಾರ್ಥ ಓದ್ತೀರಾ? ಯಾರು ಓದ್ತೀರಾ? ಓದುದ ಮಾತಾಜಿ? ಓದಿ ಮಾತಾಜಿ ಓದುದ? ಓದಿ ಓದಿ. ತಾವು ಕೃಷ್ಣ ಪ್ರಜ್ಞೆ ಶ್ಲೋಕ 12 ಅಲ್ಲ ಮಾತಾಜಿ? 12ರ ಭಾವಾರ್ಥ. ಹಾ. ತಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವೆ ಮತ್ತು ಭಕ್ತಿ ಸೇವೆಯಲ್ಲಿ ತೊಡಗಿದ್ದೇವೆ ಎಂದು ಭಾವಿಸಿಕೊಳ್ಳುವ ಅನೇಕ ಮಂದಿ ಭಕ್ತರು ದೈವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಪರಿಪೂರ್ಣ ಸತ್ಯ ಎಂದು ಹೃದಯದಲ್ಲಿ ಸ್ವೀಕರಿಸುವುದಿಲ್ಲ. ಅವರು ಭಕ್ತಿ ಸೇವೆಯ ಫಲವಾದ ಧಾಮಕ್ಕೆ ಹಿಂದಿರುಗುವುದನ್ನು ಎಂದು ಸವಿಯುವುದಿಲ್ಲ. ಹಾಗೆಯೇ ಹಲವರು ಫಲಾಪೇಕ್ಷೆಯುಳ್ಳ ಪುಣ್ಯ ಕಾರ್ಯಗಳಲ್ಲಿ ನಿರತರಾಗಿ ಈ ಐಹಿಕ ಬಂಧನದಿಂದ ಕಟ್ಟಕಡೆಗೆ ಬಿಡುಗಡೆಯಾಗುತ್ತೇವೆ ಎಂಬ ಭರವಸೆಯನ್ನು ಇಟ್ಟುಕೊಂಡಿರುತ್ತಾರೆ. ಅವರು ಯಶಸ್ವಿಗಳಾಗುವುದಿಲ್ಲ, ಏಕೆಂದರೆ ಅವರು ದೈವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ತೆಗಳುತ್ತಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಕೃಷ್ಣನನ್ನು ಅಪಹಾಸ್ಯ ಮಾಡುವವರು ರಾಕ್ಷಸ ಸ್ವಭಾವದವರು ಅಥವಾ ನಾಸ್ತಿಕರು ಎಂದು ತಿಳಿದುಕೊಳ್ಳಬೇಕು. ಭಗವದ್ಗೀತೆಯ ಹರೇ ಕೃಷ್ಣ. ಅರ್ಥ ಆಯ್ತು ನಮ್ಗೆ? ಇಲ್ಲಿ ಏನಂತ ಕೃಷ್ಣ ಕ್ಲಿಯರ್ ಆಗಿದೆ. ಇಲ್ಲಿ ಕೃಷ್ಣನ್ನ ಅಪಹಾಸ್ಯ ಮಾಡೋರು, ಭಗವಂತನ ಅವತಾರನ ಸಾಧಾರಣ ಅನ್ನೋರು, ಅವನು ಕೇವಲ ಒಬ್ಬ ವ್ಯಕ್ತಿ ಅಂತ ಭಾವಿಸೋರು, ಕೃಷ್ಣನ್ ಬಿಟ್ಟು ಬೇರೆ ಯಾರನ್ನೇ ಮೊರೆ ಹೋದ್ರು ಅವನಿಗೆ ಮುಕ್ತಿ ಅನ್ನೋದು ಇಲ್ಲವೇ ಇಲ್ಲ, ಅವನಿಗೆ ಯಶಸ್ವಿ ಅನ್ನೋದು ಆಗೋದೇ ಇಲ್ಲ. ಕ್ಲಿಯರ್ ಆಗಿದೆ ಅಲ್ವಾ? ಕೃಷ್ಣನನ್ನು ಅಭ್ಯಾಸ ಮಾಡುವವರು ರಾಕ್ಷಸ ಸ್ವಭಾವದವರು, ನಾಸ್ತಿಕರು. ಓಕೆನಾ? ಎಷ್ಟೇ ಧಾರ್ಮಿಕರು ಅಂತ ಅವ್ರು ಭಾವಿಸಿದ್ರು, ಎಷ್ಟೇ ದೊಡ್ಡ ಬೊಟ್ಟು ಇದು ಏನೇ ಹಾಕೊಂಡ್ರು ಅಷ್ಟೇ, ಕೃಷ್ಣನ್ ಬಿಟ್ಟಿರೋರು ಇದು ಹಾಕೊಂಡ್ರು ಪರವಾಗಿಲ್ಲ. ಇದು ಇಂಥವರೆಲ್ಲ ಗ್ಯಾರಂಟಿ ಇಲ್ಲ ಅವ್ರದ್ದೆಲ್ಲ ಪರಿಸ್ಥಿತಿ. ಕ್ಲಿಯರ್ ಆಗಿದೆ ಎಕ್ಸ್ಪ್ಲನೇಷನ್. ಓಕೆನಾ? ವಿಷ್ಣುನ ಗಟ್ಟಿಯಾಗಿ ಇಟ್ಕೋಬೇಕು, ವಿಷ್ಣುನ ಕೃಷ್ಣನ ಆ್ಯಂಡ್ ಪ್ರಾಮಾಣಿಕ ಗುರು ಆಶ್ರಯ ಮೊರೆ ಹೋಗಿರ್ಬೇಕು. ಅದರಲ್ಲೂ ಚೈತನ್ಯ ಮಹಾಪ್ರಭು ಕೊಟ್ಟಿರೋಂಥ ಈ ಮಾರ್ಗ ಏನಿದೆಯಲ್ಲ, ಭಕ್ತಿ ಮಾರ್ಗ, ಕೃಷ್ಣ ಕಾನ್ಷಿಯಸ್ನೆಸ್ಸು, ಕೃಷ್ಣ ಪ್ರಜ್ಞೆ ಮಾರ್ಗ, ಇದು ಡೈರೆಕ್ಟ್ ಗೋಲೋಕಕ್ಕೆ ಹೋಗುವಂತ ಮಾರ್ಗ. ಗೋಲೋಕ ಮಾರ್ಗ ಅಂದ್ರೆ ಏನರ್ಥ? ಕೃಷ್ಣನ ಒಂದು ಎಲ್ಲಾ ರಸದಲ್ಲೂ ನಾವು ಸವಿಸ್ಬೋದು, ಅವನ ಜೊತೆ ಸಂಬಂಧ ಇಟ್ಕೋಬಹುದು. ಹಾಗಾಗಿ ಇದು ಯಾರಿಗೂ ಸಿಗದೇ ಇರೋಂಥ ಮಾರ್ಗ ಚೈತನ್ಯ ಮಹಾಪ್ರಭು ಕೊಟ್ಟಿರೋಂಥ, ತೋರಿಸ್ಕೊಟ್ಟಿರೋಂಥ. ಆಯ್ತಾ? ಸೊ ಇಂಥ ಒಂದು ಅವಕಾಶನ ನಾವು ಬಿಟ್ಕೊಂಡ್ರೆ ನಮ್ಮಂತ
ದುರ್ಭಾಗ್ಯ ಯಾರು ಉಳ್ಕೊಳ್ಳಲ್ಲ. ಗೋಲೋಕಕ್ಕೆ ಮುಂದುವರ್ಸಿ. ಹೋದ್ರೆ ಮತ್ತೆ ವಾಪಸ್ ಬರೋಂತ ಇದೇನು ಪ್ರಮೇಯನೂ ಇರಲ್ಲ. ಗೋಲೋಕಕ್ಕೆ ಹೋದ್ರೆ ನೋ ಡೌಟ್ ವಾಪಸ್ ಬರ್ದಿಲ್ಲ, ಯಾಕಂದ್ರೆ ಅಲ್ಲಿ ಟಾಪ್ ಮೋಸ್ಟ್ ರಸ, ಅಲ್ಲಿ ಮಾಧುರ್ಯ ರಸವರೆಗೂ ಸಿಗ್ಬೋದು, ಎಂಜಾಯ್ ಮಾಡ್ಬೋದು ಜೀವಿ. ವೈಕುಂಠ ಲೋಕದಲ್ಲಿ ಕೇವಲ ದಾಸ್ಯ, ಶಾಂತ ದಾಸ್ಯ, ಎರಡೇ ರಸ ಅಲ್ಲಿರೋದು. ಹೌದಾ? ಸಾಖ್ಯ, ವಾತ್ಸಲ್ಯ, ಮಾಧುರ್ಯ ಇನ್ನೂ ಇದೆ. ಇದೆಲ್ಲ ರಸ ಹೆಂಗೆ ನಾವು ಸವಿಸೋದು? ಇದು ವೈಕುಂಠದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ವೈಕುಂಠವಾಸಿಗಳು ಬೇಡ್ಕೋತಾರಂತೆ, ನಮ್ಗೆ ಯಾವಾಗ ಸಿಗುತ್ತೆ ಗೋಲೋಕ ಹೋಗಕ್ಕೆ. ಸೊ ವೈಕುಂಠದಲ್ಲಿ ಒಂದು ರೀಸೆಂಟ್ ಆಗಿ ನಾನೊಂದು ಎಲ್ಲೋ ಕೇಳಿದೆ ನಾನು, ನಮ್ಮ ಪ್ರಭು ಹೇಳ್ತಾ ಇದ್ರು ಒಂದು ಕೋಟು, ಬಟ್ ಯಾರೋ ವ್ಯಕ್ತಿ ವೈಕುಂಠಕ್ಕೆ ಹೋದಂತೆ ಅಂಡ್ ಅಲ್ಲಿಂದ ಗೋಲೋಕಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡ್ತಿದಂತೆ. ಸೊ ಅವನಿಗೆ ಏನು ದಾರಿ ಹೇಳಿದ್ರಿದ್ರೆ, ವಾಪಸ್ ವೈಕುಂಠದಿಂದ ವೃಂದಾವನ, ಭೂಮಿ ಮೇಲಿರೋಂಥ ವೃಂದಾವನದಲ್ಲಿ ಜನ್ಮ ತಾಳಿ ಇಲ್ಲಿ ಅವನ ಭಕ್ತಿ ಸೇವೆ ನಡೆಸ್ಕೊಂಡು ಇಲ್ಲಿಂದ ಅವನು ಡೈರೆಕ್ಟ್ ಗೋಲೋಕಕ್ಕೆ ಹೋಗೋಕ್ಕೆ ದಾರಿ ಹೇಳಿದ್ರಂತೆ. ಸೊ ಅವನು ವ್ಯಕ್ತಿ ಮತ್ತೆ ಇಲ್ಲಿಗೆ ಭೂಮಿ ಮೇಲೆ ವೃಂದಾವನದಲ್ಲಿ ಜನ್ಮ ತಗೊಂಡು ಭಕ್ತಿ ಸೇವೆ ಮಾಡಿಕೊಂಡು ಅವಾಗ ಅವನಿಗೆ ಆ ಎಕ್ಸ್ಟಸಿ, ಆ ಪ್ರೇಮ, ಕೃಷ್ಣ ಪ್ರೇಮ ಲಭಿಸಿ ಅವಾಗ ಅವನು ಡೈರೆಕ್ಟ್ ಟ್ರಾನ್ಸ್ಫರ್ ಗೋಲೋಕಕ್ಕಾಗಿತ್ತು ಆ ಜೀವಿಯು. ಸೊ ನಾವು ನೋಡಿದ್ವಲ್ಲ ಇಲ್ಲಿವರೆಗೂ, ಕೋರಿಕೆ ನಮ್ಗೆ ಏನಿರುತ್ತೋ ಕೋರಿಕೆ ತಕ್ಕಂಗೆ ನಮ್ಗೆ ಶರೀರ ಸಿಗತ್ತೆ ಅಲ್ವಾ? ಸೊ ನಾವು ಭಗವಂತನ ಒಂದು ಒಂದು ದೊಡ್ಡ ವ್ಯಕ್ತಿಯಪ್ಪ, ಬಾಸ್ ಇವನು ಅನ್ನೋ ಒಂದು ಏನದು ಆ ಅಂಡ್ ರೆವರೆನ್ಸ್ ಅಂತಾರಲ್ಲ, ಅಂದ್ರೆ ಒಂದು ಗೌರವವಾಗಿ ದೊಡ್ಡ ವ್ಯಕ್ತಿ ತರ ಭಾವಿಸಿದ್ರೆ ಅದು ವೈಕುಂಠವರಿಗೆ ಸ್ಟಾಪ್ ಆಗತ್ತೆ. ಕೃಷ್ಣ ನನ್ನ ತುಂಬಾ ಹತ್ರ ಅಲ್ವಾ, ಬಾಕಿ ಎಲ್ಲ ರಸಗಳೇನಿದೆಯೋ ಅದ್ರಲ್ಲಿ ಅನುಭವಿಸ್ಬೇಕು ಭಗವಂತನ ಅಂದ್ರೆ ಅದು ಕೇವಲ ಗೋಲೋಕದಲ್ಲಿ ಮಾತ್ರ ಸಾಧ್ಯ. ದ ಟಾಪ್ ಮೋಸ್ಟ್ ಧಾಮ, ಅದೇ ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ರಸ. ರಸ ಅಂದ್ರೆ ಏನು? ರುಚಿ, ಸಂಬಂಧ. ಅಷ್ಟು ಆತ್ಮೀಯ ಸಂಬಂಧ ಕೃಷ್ಣನ ಜೊತೆ ಅಲ್ಲಿ ಸಿಗತ್ತ ಗೋಲೋಕ ವೃಂದಾವನದಲ್ಲಿ ಮಾತ್ರ. ಅದಕ್ಕೆ ಈ ಮಾರ್ಗದ ಫಾಲೋ ಮಾಡಬೇಕು. ಚೈತನ್ಯ ಮಹಾಪ್ರಭು ಕೊಟ್ಟಿರೋಂಥ ಈ ಮಾರ್ಗ ಏನಿದೆಯಲ್ಲ, ಈ ಪ್ರಾಸೆಸ್, ಕೃಷ್ಣ ಕಾನ್ಷಿಯಸ್ನೆಸ್, ಇದು ಈ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಅವಾಗಲೇ ನಮ್ಗೆ ಆ ಎಂಜಾಯ್ಮೆಂಟ್ ಸಿಗತ್ತೆ, ಆ ಪ್ರೇಮ ಸಿಗತ್ತೆ, ಆ ಹ್ಯಾಪಿನೆಸ್ ಸಿಗತ್ತೆ. ಅದಕ್ಕೆ ಭಂಡಾರನೇ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ನಾನ್ ಸ್ಟಾಪ್ ಚಾಂಟಿಂಗ್ ನಾವು ಮಾಡಿದ್ವಾ ವಿತೌಟ್ ಅಫೆನ್ಸ್, ಅಪರಾಧ ಇಲ್ಲದೆ, ಆವಾಗ ಪ್ರೇಮ ಅನ್ನೋದು ಗ್ಯಾರಂಟಿ, ಕೃಷ್ಣ ಪ್ರೇಮ ಸಿಗತ್ತೆ. ಅದು ಪಂಚಮ ಪುರುಷಾರ್ಥ. ಅದು ನಮಗೆ ಗೊತ್ತಿರೋದು ಅವನೇ ಧರ್ಮಾರ್ಥ ಕಾಮ ಮೋಕ್ಷ. ಮೋಕ್ಷದಲ್ಲೂ ಬಗೆ ಬಗೆ ತರ ಇದೆ. ಅದ ಪ್ರೇಮ ಅನ್ನೋದು ಎಲ್ರಿಗೂ ಸಿಗಲ್ಲ. ಅದು ಸಿಗೋದಿಕ್ಕೆ ಈ ಮಾರ್ಗ ಇರೋದು. ಅಂದ್ರೆ ಆ ಜೀವಿ ಮತ್ತೆ ಅವನಲ್ಲಿ ಇನ್ನೇನು ಕೊರತೆನೆ ಉಳ್ಕೊಳ್ಳಲ್ಲ, ಪೂರ್ತಿಯಾಗಿ ಅವನಿಗೆ ತುಂಬಿಡುತ್ತೆ, ಒಂದು ಆತ್ಮ ತೃಪ್ತಿ ಆಗ್ಬಿಡತ್ತೆ. ಸೊ ಅಂತ ಒಂದು ಮಾರ್ಗ ಕೊಟ್ಟಿರೋದಂಗೆ ಮಹಾಪ್ರಭು. ಮುಂದುವರ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ದಂಡ ಪ್ರಣಾಮ ಸತಿ ಮಾತಾಜಿ. ಮಾತಾಜಿ ಮಾತಾಜಿ ಒಂದ್ ಡೌಟ್ ಹೋಗ್ತೀರಾ? ಮಾತಾಜಿ 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 ನಾವು ನಾವು ಭಗವಂತನ ಧಾಮದಲ್ಲೇ ಇದ್ವಿ. ಆಮೇಲೆ ಭಗವಂತನ ತರ ನಾವು ಇಂಡಿಪೆಂಡೆಂಟ್ ಇರ್ಬೇಕಂದ್ರೆ ನಾವ್ ಮತ್ತೆ ಇಲ್ಲಿ ಬಂದ್ವಿ. ನಾವ್ ಇಲ್ಲಿಂದ ಮತ್ತೆ ಹಿಂಗೆ ಭಕ್ತಿ ಮಾಡ್ಕೊಂಡು ಮತ್ತೆ ನಾವು ಭಗವಂತನ ಧಾಮಕ್ ಹೋದ್ರೆ ನಮಗೆ ಮತ್ತೆ ಅದು ಭ್ರಮೆ ಏನಾದ್ರು ಇಲ್ಲ, ನಾನ್ ಭಗವಂತನ ತರ ಹಿಂಗಿರ್ಬೇಕು ಅಂತ ಹೇಳಿ ಬಂತಂದ್ರೆ ನಾವು ಮತ್ತೆ ಬಂದ್ಬಿಡ್ತೀವ? ಫಾಲಿಂಗ್ ಆಫ್ ಜೀವ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಜೀವ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾನೆ ಕೃಷ್ಣನಿಗೆ, ಅವನಿಗೆ ಫಾಲಿಂಗ್ ಭಯ ಇರಲ್ಲ, ಮತ್ತೆ ಅವನ ಮಾಯಿಗೆ ಬರೋದಿಲ್ಲ. ಅವನು ಅಷ್ಟು ಸೇವೆದಲ್ಲಿ ಬ್ಯುಸಿಯಾಗಿದ್ದಾಗ ಅವನಿಗೆ ಎಲ್ಲಾ ರೀತಿಯಲ್ಲೂ ತೃಪ್ತಿ ಸಿಕ್ಕಿದ್ಮೇಲೆ ಮತ್ತೆ ಯಾಕೆ ಕೇಳ್ಕೊತಾನ ಅವನು? ಮನೇಲಿ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ಕೊಟ್ರೆ, ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ಮಗುಗೆ ಅಂದ್ರೆ ಅದು ಹೊರಗಡೆ ಹೋಗಿ ತಿನ್ಬೇಕಂತ ಕೇಳತ್ತಾ? ಯಾರು ಕೇಳಲ್ಲ. ಹೊರಗಡೆ ತಿಂದ್ರೆ ಇನ್ನು ಹೊಟ್ಟೆ ಹಾಳಾಗತ್ತೆ ಅನ್ನೋದು ಗೊತ್ತು, ಖಾರ ಹುಯ್ತಾರೆ ಅನ್ನೋದು ಗೊತ್ತು, ಚೆನ್ನಾಗಿ ಮಾಡಲ್ಲ ಅನ್ನೋದು ಗೊತ್ತು. ಸೊ ಅವನ ಜ್ಞಾನದಿಂದ ಬರೋದಿಲ್ಲ, ಜ್ಞಾನ ಬೇಸಸ್ ಇರತ್ತಲ್ವಾ. ಬಿಕಾಸ್ ಡಿವೋಟಿ ಅವ್ನು ಬರೀ ಭಕ್ತ ಅಂದ್ರೆ ಅವನು ಪೂರ್ತಿ ಜ್ಞಾನನೂ ಇರುತ್ತೆ ಅವನಲ್ಲಿ. ಜ್ಞಾನದ ಆಧಾರದಿಂದ ಅವನು ಮತ್ತೆ ಕೋರ್ಕೊಳ್ಳಲ್ಲ. ಅಂದ್ರೆ ಮಾತಾಜಿ ನಾವು ಮೊದ್ಲಿಗೆ ಭಕ್ತರಾಗಿ ಇರ್ಲಿಲ್ವಾ ಅಲ್ಲಿ? ಗೊತ್ತಿಲ್ಲ ಅದು ನಾವ್ ಯಾವ ಲೆವೆಲ್ ಅಲ್ಲಿ ಇದ್ವಿ ಮುಂಚೆ ಅನ್ನೋದು. ನೋಬಡಿ ನೋಸ್. ನಮ್ಮ ಹಳೆ ಕತೆ ಗೊತ್ತಿಲ್ಲ ನಮಗೆ. ಯಾವ ಕಾಲಕ್ಕೆ ಬಂದಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ಹೇಗ್ ಬಂದಿಲ್ ಬಿದ್ವಿ, ಯಾರಿಗೂ ಗೊತ್ತಿಲ್ಲ. ಬಟ್ ಇವಾಗ ಬಂದಾಯ್ತು, ನಾವು ಹೋದ್ಮೇಲೆ ಮತ್ತೆ ಬರೋಲ್ಲ ಅಂತ ಕೃಷ್ಣ ಹೇಳಿದಾನಲ್ವಾ. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವಿದ್ವಾನ್ ತ್ಯಕ್ತ್ವಾ ದೇಹಂ ಪುನರ್ಜನ್ಮ
ನೈತಿ ಮಾಮೇತಿ ಸೋರ್ಜುನ. ಇನ್ನೊಂದು ಮೆಟೀರಿಯಲ್ ಬಾಡಿ ನೀನು ಹೊಂದೋದಿಲ್ಲ ಅಂಜನ. ಅಂದ್ರೆ ನಾವು ಸಾಕಷ್ಟು ಸರಿಯಾಗಿ ಭಕ್ತಿ ಮಾಡಿಲ್ದೇ ಇರೋದ್ರಿಂದ, ಫಿಲಾಸಫಿ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ದೇ ಇರೋದ್ರಿಂದ, ಕೃಷ್ಣನ್ ಸುಪ್ರೀಮಸಿ ಅರ್ಥ ಆಗಿಲ್ದೇ ಇರೋದ್ರಿಂದ ನಾವು ಫಾಲ್ ಡೌನ್ ಆಗಿದ್ದೀವಿ ಅಲ್ವಾ. 100% ಡಿವೋಷನ್ ಮಾಡಿದ್ಮೇಲೆ ಫಾಲಿಂಗ್ ಭಯ ಏನಿದೆ? ಫಾಲಿಂಗ್ ಭಯ ಇಲ್ವೇ ಇಲ್ಲ. ಈಗೆಲ್ಲ ಇವಾಗ ಗುರು ಪರಂಪರಾದಲ್ಲಿ ಇರೋಂಥ ಆಚಾರ್ಯರು ಅವರೆಲ್ಲ ಭೌತಿಕ ಪ್ರಪಂಚದಲ್ಲಿ ಇದ್ದಾರಪ್ಪ ಇವಾಗ. ಅವರೆಲ್ಲ ಫಾಲನ್ನ, ಅವರೆಲ್ಲ ಬದ್ಧ ಜೀವಿಗಳ ನಮ್ಮ ತರ? ಇಲ್ಲ ಮಾತಾಜಿ. ಅವರೆಲ್ಲ ನಿತ್ಯ ಸಿದ್ಧಾಸ್. ಬಟ್ ಅವರೊಂದು ಕಾರ್ಯದಿಂದ ಬಂದಿದ್ದಾರೆ ಅವರು ಅಲ್ವಾ. ಕೃಷ್ಣ ಅವನಿಗೆ ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾನೆ, ನನ್ನ ಏಜೆಂಟ್ಸ್ ನೀವಲ್ಲ, ಹೋಗಿದೆಲ್ಲ ಮುಗಿಸ್ಕೊಂಬನ್ನಿ. ಕೃಷ್ಣ ಕಾನ್ಶಿಯಸ್ ಮೂಮೆಂಟ್ ನ ಚೆನ್ನಾಗಿ ದೊಡ್ಡದಾಗಿ ಮಾಡಿ, ಇನ್ನೂ ಹೆಚ್ಚು ಭಕ್ತರನ್ನ ಮಾಡಿ, ನನ್ನ ಧಾಮಕ್ಕೆ ಬರಂಗ್ ಮಾಡು, ನಿನ್ಗೆ ಇದು ಹಚ್ಚಿದೇನು ಸೇವೆ, ನೀನಿದನ್ನ ಮಾಡು, ನೀನಿದ್ ನೆರವೇರಿಸು ಅಲ್ವಾ. ಅದು ಇವರೆಲ್ಲ ಮಾಡ್ತಾ ಇರೋದು. ಗುರು ಮಹಾರಾಜು, ಪ್ರಭುಪಾದು, ನೋ ಡೌಟ್ ಇವ್ರು ಬರ್ತಾರೆ, ಅದೊಂದು ಕಾರ್ಯ ಇಟ್ಕೊಂಡ್ ಬರ್ತಾರೆ. ಎಲ್ಲ ಕಡೆ ಮಾಯೆ ಇದೆ, ಆದ್ರೂ ಅವರು ಗೆಲ್ತಾರೆ. ಅದು ಪೂರ್ತಿ ಕನ್ವಿಕ್ಷನ್ ಬಂದಾಗ ದಿಲ್ ಬಿಕಮ್ ಆಚಾರ್ಯ ಮಾತಾಜಿ. ಡೌಟೇ ಇರಬಾರ್ದು ನಮ್ಗೆ. ಶ್ರೀನಾಮದ ಮೇಲೆ, ಕೃಷ್ಣನ ಮಾರ್ಗದ ಮೇಲೆ ಇನ್ನೇನು ಬೇರೆ ನಮ್ಗೆ ಆಪ್ಷನ್ ಇಲ್ಲ. ಬೇರೆ ಜ್ಞಾನ ಮಾರ್ಗದಲ್ಲಿ ಆಪ್ಷನ್ ಇಲ್ಲ, ಕರ್ಮಯೋಗ ಯಾವ ಮಾರ್ಗನೂ ಇಲ್ಲ. ಇದು ಟಾಪ್ ಮೋಸ್ಟ್ ಭಕ್ತಿ ಅನ್ನೋದು. ಈ ಪ್ಲಾಟ್ಫಾರ್ಮ್ ವರ್ಗು ನಾವು ಬಂದೇ ಇಲ್ಲ ಇದುವರೆಗೂ ಸರಿಯಾಗಿ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಒಂದ್ ಲೈಫ್ ಟೈಮ್ ಸರಿಯಾಗಿ ಕೊಡು ಅಂತ ಹೇಳ್ತಾರೆ. ಸರಿಯಾಗಿ ಇದ್ರಲ್ಲಿ ಭಕ್ತಿ ಮಾಡು ಟು ದ ಫುಲ್ಲೆಸ್ಟ್. ಆಗ ಇನ್ನೊಂದು ಬರ್ತಾ ಇರಲ್ಲ ಆಗ. ಥ್ಯಾಂಕ್ ಯು ಮಾತಾಜಿ. ಓಕೆ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಎಸ್ ಮಾತಾಜಿ, ಹರೇ ಕೃಷ್ಣ. ಅನುವಾದ ಯಾರು ಇರುತ್ತೀರಾ? ಓದ್ಲಾ ಮಾತಾಜಿ? ಓದ್ರಿ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ಪ್ರಾರ್ಥನೆ. ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ದಕ್ಷಿಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯವನೂ ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಹರಿಕೃಷ್ಣ ಮಾತಾಜಿ. ಎಸ್, ಸರಿ ಬೋಲ್ ಪ್ರಭುಜಿ. ಇದು ಯಾರ ಬಗ್ಗೆ ಹೇಳ್ತಾ ಇರೋದು? ಯಾರಿ ಮಹಾತ್ಮ? ಭ್ರಾಂತಿಗೆ ಸಿಲುಕದ ಮಹಾತ್ಮರು. ಭ್ರಾಂತಿಗೆ ಸಿಲುಕದ ಮಹಾತ್ಮರು, ಹೌದಾ? ಒಂದ್ಸರಿ 2ನೇ ಪ್ಯಾರ ಓದ್ತೀರಾ ಭಾವಾರ್ಥ? 13ನೇ ಶ್ಲೋಕದ ಭಾವಾರ್ಥದಲ್ಲಿ 2ನೇ ಪ್ಯಾರ ಮಾತಾಜಿ ಓದ್ತೀರಾ? ಆಲ್ರೆಡಿ ಓದಿರೋರು ಬೇಡ, ಹೊಸಬ್ರು ಯಾರು ಓದಿಲ್ವೋ ಡಿವೋಟೀಸ್. ಸುಧಾ ಮಾತಾಜಿ ಓದ್ತೀರಾ? ನಿಮ್ ವಾಯ್ಸೇ ಕೇಳಿಲ್ಲ. ಇಲ್ಲ, ನಾನು ಎಲ್ಲೋ ಹೊರಗಡೆ ಇದ್ದೆ ಮಾತಾಜಿ. ಅದೇ ಸೈಲೆಂಟ್ ಆಗಿ ಮ್ಯೂಟ್ ಅಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದೆ ಅಷ್ಟೇ. ಓದ್ಲಾ ಮಾತಾಜಿ? ಈಗ ಹರೇ ಕೃಷ್ಣ ಮಾತಾಜಿ. ಮಹಾತ್ಮನಾದವನು ಕೃಷ್ಣನಾಚೆ ಯಾವುದಕ್ಕೂ ಗಮನ ಕೊಡುವುದಿಲ್ಲ, ಏಕೆಂದರೆ ಕೃಷ್ಣನು ಮೂಲ ಆದಿಪುರುಷ, ಎಲ್ಲ ಕಾರಣಗಳ ಕಾರಣ ಎಂದು ಅವನಿಗೆ ಬಹಳ ಚೆನ್ನಾಗಿ ಗೊತ್ತು. ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಇಂತಹ ಮಹಾತ್ಮನು ಇತರ ಪರಿಶುದ್ಧ ಭಕ್ತರಾದ ಮಹಾತ್ಮರ ಸಹವಾಸದಿಂದ ಬೆಳೆಯುತ್ತಾನೆ. ಪರಿಶುದ್ಧ ಭಕ್ತರಿಗೆ ಚತುರ್ಭುಜನಾದ ಮಹಾವಿಷ್ಣುವಿನಂತ ಕೃಷ್ಣನ ಇತರ ಸ್ವರೂಪಗಳ ಆಕರ್ಷಣೆಯೂ ಇಲ್ಲ. ಅವರಿಗೆ 2 ತೋಳುಗಳ ಕೃಷ್ಣನ ರೂಪವೇ ಆಕರ್ಷಕ. ಅವರಿಗೆ ಕೃಷ್ಣನ ಇತರ ರೂಪ ಲಕ್ಷಣಗಳ ಬಗ್ಗೆ ಆಕರ್ಷಣೆ ಇಲ್ಲ. ಯಾವುದೇ ದೇವತೆಯ ಅಥವಾ ಮನುಷ್ಯನ ಯಾವ ರೂಪದಲ್ಲಿಯೂ ಅವರಿಗೆ ಆಸಕ್ತಿ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಕೃಷ್ಣನನ್ನು ಕುರಿತು ಮಾತ್ರ ಧ್ಯಾನ ಮಾಡುತ್ತಾರೆ. ಅವರು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಅವಿಚಲಿತ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಜೈ ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸೊ ಈ ಮಹಾತ್ಮರು ಯಾರಪ್ಪ? ಇವರೆಲ್ಲ ದೈವಿ ಪ್ರಕೃತಿ ಆಶ್ರಿತ, ಭಗವಂತನ ಅಂತರಂಗ ಶಕ್ತಿಯ ಆಶ್ರಯ ಪಡ್ಕೊಂಡಿದ್ದಾರೆ. ಭಗವಂತನ ಅಂತರಂಗ ಶಕ್ತಿ ಅಂದ್ರೆ ಯಾವುದು?
ರಾಧಾರಾಣಿ ಮಾತಾಜಿ. ರಾಧಾರಾಣಿ, ಹರಿವೋ, ಭಕ್ತಿ ಅಲ್ವಾ, ಭಕ್ತಿ. ಅನನ್ಯ ಭಕ್ತಿ. ಅದು ಕೃಷ್ಣನ ರೂಪದ ಮೇಲೆ, ಕೇವಲ ಕೃಷ್ಣ ಅಲ್ಲ, ದ್ವಿಭುಜ ರೂಪ. ನಾವು ನೋಡಿದ್ವಲ್ವಾ ವಿಶ್ವರೂಪ ಅಧ್ಯಾಯದಲ್ಲಿ ಕೂಡ ಎಷ್ಟೆಲ್ಲ ರೂಪ ತೋರಿಸ್ತಾನೆ ಕೃಷ್ಣ. ಆದ್ರೆ ಅರ್ಜುನ ಕೊನೆಗೆ ಯಾವ್ದನ್ನ ನೋಡಿ ಅವನು ಪೂರ್ತಿ ಹ್ಯಾಪಿ ಆಗ್ತಾನೆ? ಕೊನೇ ರೂಪ ಒಂದು ಅಲ್ವಾ, ನಮ್ ತರ ರೂಪ, 2 ಕೈ 2 ಕಾಲಿರೋಂಥ ದ್ವಿಭುಜ ರೂಪ ಅಲ್ವಾ. ಅದು ತುಂಬಾ ಪ್ಲೆಸೆಂಟ್, ಅದು ಒರಿಜಿನಲ್ ರೂಪ. ಅದೇ ರೂಪ ಕೃಷ್ಣ ನಮಗೂ ಕೊಟ್ಟಿದ್ದಾನೆ ನೋಡಿ. ನಮಗೂ ಅದೇ ತರ ಕಣ್ಣು, ಕೈ, ಕಾಲು, ಬಾಯಿ ಎಲ್ಲ ಕೊಟ್ಟಿರೋದು ಅಲ್ವಾ. ಅವಂದು ನಮಗ್ ಕೊಟ್ಟಿದ್ದಾನೆ, ನಮ್ದು ಅವನ್ ತಗೊಂಡಿಲ್ಲ ಅಲ್ವಾ. ಅವನ್ ತರ ನಮಗ ಸೃಷ್ಟಿ ಮಾಡಿದ್ದಾನೆ ಅಲ್ವಾ. ಸೊ ದಟ್ ನಾವು ಅವನ ಜೊತೆ ಇನ್ನೂ ಚೆನ್ನಾಗಿ ಕನೆಕ್ಷನ್ ಬೆಳೆಯುತ್ತೆ ಅನ್ನೋದಕ್ಕೆ. ಸೊ ಈ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ಆಶ್ರಿತ ಅಂದ್ರೆ ಇವರೆಲ್ಲ ಗ್ರೇಟ್ ಸೋಲ್ಸ್. ಇವರೆಲ್ಲ ಭಗವಂತನ ಅನನ್ಯ ಭಕ್ತಿ ಮಾಡುವಂತ ವ್ಯಕ್ತಿಗಳು. ಇವ್ರು ಯಾವುದೇ ರೀತಿ ಭೌತಿಕದ ಯಾವ ಡಿಸ್ಟರ್ಬೆನ್ಸ್ಗೂ ಇವರು ಕಿಂಚಿತ್ತು ಇವ್ರಿಗೇನು ಅಫೆಕ್ಟ್ ಆಗಲ್ಲ. ಇವ್ರಿಗೆ ದುಡ್ಡು, ಕಾಸು, ಹೆಸರು, ನಥಿಂಗ್. ನಮ್ಮ ಜಯಪತಾಕ ಸ್ವಾಮಿ ಮಹಾರಾಜ್ ಇದ್ದಾರೆ, 60,000 ಡಿಸೈಪಲ್ಸ್ಗಿಂತ ಹೆಚ್ಚಿದ್ದಾರೆ, ಕೌಂಟೇ ಇಲ್ಲ. ಮೋರ್ ದೆನ್ 60,000 ಡಿಸೈಪಲ್ಸ್. ಪ್ರಭುಪಾದ ಆರ್ಡರ್ ಕೊಟ್ಟಿದ್ರು, ಒಂದು ಆಜ್ಞೆ ಕೊಟ್ಟಿದ್ರು, 50,000 ಡಿಸೈಪಲ್ಸ್ನ ನೀನ್ ಮಾಡ್ಕೋಬೇಕಪ್ಪ ಅಂತ. ಓಕೆನಾ. ಅಂಡ್ ಇನ್ನೊಂದು ಗುರುಗೂ ಹತ್ರ ಹೇಳಿದ್ರು, ಬಟ್ ಅವರು ಅದನ್ನ ತಗೊಳ್ಳಿಲ್ಲ. ಸೊ ಅವ್ರದ್ದು ಇವ್ರು ತಗೋತಾ ಇದ್ದಾರೆ, ನಮ್ ಗುರು ಮಹಾರಾಜರು. ಅಂಡ್ ಜೊತೆಗೆ ಉಪದೇಶಾಮೃತದಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ ಏನದು? ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿವ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗ ಓ ವಿಷಯತದೀರ ಸರ್ವಮಪಿ ಮ್ಯಾಮ್ ಪೃಥ್ವಿ ಸ ಶಿಷ್ಯಾತ್. ಈ 6 ವೇಗಗಳನ್ನ ಕಂಟ್ರೋಲ್ ಇಟ್ಕೊಳಕ್ ಬರೋ ಅಂತ ವ್ಯಕ್ತಿ ವಾಚೋ ವೇಗ, ಮನಸ ಕ್ರೋಧ ವೇಗ, ಜಿವ್ವಾ ವೇಗ, ಉದರೋಪಸ್ಥ ವೇಗ. ಈ 6 ವೇಗಗಳನ್ನ ಕಂಟ್ರೋಲ್ ಇಟ್ಕೊಳಕ್ ಬಂದ್ರೆ ಅಂತ ವ್ಯಕ್ತಿ ಪೃಥ್ವಿ ಮೇಲೆ ಇರೋಂಥ ಪ್ರತಿಯೊಬ್ಬನ್ನು ಶಿಷ್ಯ ಮಾಡ್ಕೋಬಹುದು. ಅಂದ್ರೆ ಎನಿ ನಂಬರ್ ಆಫ್ ಡಿಸೈಪಲ್ಸ್ ಮಾಡ್ಕೊಳಕ್ಕೆ ಅವ್ರು ಅರ್ಹತೆ ಪಡ್ಕೋತಾರೆ. ಆ ಶ್ಲೋಕಕ್ಕೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋ ತರ ಇದ್ದಾರೆ ಇವರು, ನಮ್ ಗುರು ಮಹಾರಾಜ್. ಇದಕ್ಕೆ ಅವ್ರಿಗೆ 60,000 ಡಿಸೈಪಲ್ಸ್ ಇರ. ಬಟ್ 60,000 ಡಿಸೈಪಲ್ಸ್ ಇದಾರಲ್ಲ ಅಂತ ಅವರು ಗರ್ವ ಪಡ್ಕೊಳ್ಳಲ್ಲ. He'll never think that I am a spiritual master of so many disciples ಅಂತ. ಇಲ್ವೇ ಇಲ್ಲ ಅವ್ರು. ಇವರೆಲ್ಲರೂ ನಮ್ಮ ಗುರು ಮಹಾರಾಜ್ ಡಿಸೈಪಲ್ಸ್ ಅಂತಾರ. ಅವ್ರು ನಾವೆಲ್ಲರೂ ಅವ್ರ ಗುರುವಿನ ಡಿಸೈಪಲ್ಸ್ ಅಂತ ಅವ್ರು ಭಾವಿಸ್ತಾರೆ. ಸೊ ಇವರು ಅದು ಆ ಮಹಾತ್ಮಸ್ ಬಗ್ಗೆ ಹೇಳ್ತಾರೆ ಈ ಶ್ಲೋಕ. ದಿ ಶ್ಲೋಕ ಇಸ್ ಫಾರ್ ಆಲ್ ದೋಸ್ ಆಚಾರ್ಯಸ್, ಪ್ರಭುಪಾದ್, ಗುರುದೇವ್ ಅಂತವ್ರಿಗೆ. ದೇ ಆರ್ ಫುಲ್ಲಿ ಎಂಗೇಜ್ ಇನ್ ಡಿವೋಷನಲ್ ಸರ್ವಿಸ್ ಬಿಕಾಸ್ ದೇ ನೋ ಮೀ ಆಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್, ಒರಿಜಿನಲ್ ಅಂಡ್ ಇನ್ಎಕ್ಸಾಸ್ಟಿವ್. ಕೃಷ್ಣ ತತ್ವ ಅವರಿಗೆ ಪೂರ್ತಿಯಾಗಿ ಗೊತ್ತು, ಪೂರ್ತಿ 100%. ಅವ್ರಿಗೇನು ಡೌಟೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದು, ಇಂಥ ವ್ಯಕ್ತಿಗಳು ಭಜಂತೆ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಅವ್ರು ಯಾವತ್ತು ಭ್ರಮೆಗೆ ಸಿಕ್ಕೊಳ್ಳಲ್ಲ. ಅಂದ್ರೆ ಮಾಯೆಯ ಒಂದು ವಶಕ್ಕೆ ಯಾವತ್ತೂ ಬರಕ್ ಸಾಧ್ಯ ಇಲ್ಲ ಇಂಥ ಗ್ರೇಟ್ ವ್ಯಕ್ತಿಗಳು. ಓಕೆ, ಎಸ್. ಇನ್ನೊಂದು ಶ್ಲೋಕ ಮಾಡ್ಬಿಟ್ಟು ಸ್ಟಾಪ್ ಮಾಡೋಣ. ಒಳ್ಳೆ ಬ್ಯೂಟಿಫುಲ್ ಶ್ಲೋಕ ಇವತ್ತಿಂದು. 14ನೇ ಶ್ಲೋಕ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಯಾರು ಶ್ಲೋಕ ಓದ್ತೀರಾ? ಹರೇ ಕೃಷ್ಣ. ಬೆಸ್ಟ್ ಶ್ಲೋಕಾಸ್ ಎಲ್ಲರೂ ಕಲ್ತ್ಕೋಬೇಕು ಶ್ಲೋಕ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಓದ್ಲ ಮಾತಾಜಿ? ಮಾತಾಜಿ ಓದಿ. ಶ್ಲೋಕ 14. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯನಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ. ಮತ್ತೆ ಯಾರು ಓದ್ತೀರಾ? ಹಾಡ್ತೀರಾ? Guruji, Sudha Meherwade is trying to unmute her. One chance ಕೊಡಿ. ಸುಧಾ ಮಾತಾಜಿ ಹೇಳ್ತೀರಾ? ಹೇಳಕತ್ತೀನ್ರಿ ಮಾತಾಜಿ. ಹೇಳ್ರಿ. ಕೀರ್ತಿ ಯತ್ನೋನ ಮಾಂ ಯತ್ತ ಯಶ್ಚ ಧೃತವ್ರತ ನಮಸ್ತ ಚೈವ ಮಾಂ
ಉಪಾಸತೆ. ಹ್ಮ್ ಜೈ ಅನುವಾದ ಅನುವಾದ ಓದ್ರಿ ಮಾತಾಜಿ. ಸದಾ ನನ್ನ ಕೀರ್ತಿಯನ್ನು ಮಾಡುತ್ತಾ ದೃಢ ಕಲ್ಪನೆಯಿಂದ ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಜೈ ಹರೇ ಭಾವಾರ್ಥ ಓದ್ತೀರಾದ್ರು? ಇದು ಒಳ್ಳೆ ಶ್ಲೋಕದ ಭಾವಾರ್ಥ ಕೇಳೋಣ. ಯಾರು ಓದ್ತೀರಾ? ಮಾತಾಜಿ ಅರುಣ ಮಾತಾಜಿ ಅವರಿ. ಭಾವಾರ್ಥ. ಸಾಮಾನ್ಯ ಮನುಷ್ಯನಿಗೆ ರಬ್ಬರ್ ಸ್ಟ್ಯಾಂಪ್ ಅನ್ನು ಒತ್ತಿ ಮಹಾತ್ಮನ ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ. ಅವನ ಲಕ್ಷಣಗಳನ್ನು ಇಲ್ಲಿ ವರ್ಣಿಸಿದೆ. ಮಹಾತ್ಮನು ದೇವೋತ್ತಮ ಪುರುಷನಾದ ಪರಮಪ್ರಭು ಕೃಷ್ಣನ ಕೀರ್ತನೆಯಲ್ಲಿ ಸದಾ ನಿರತನಾಗಿರುತ್ತಾನೆ. ಅವನಿಗೆ ಬೇರೆ ಕೆಲಸವೇ ಇಲ್ಲ. ಅವನು ಸದಾ ದೇವರನ್ನು ಸ್ತುತಿಸುವುದರಲ್ಲಿಯೇ ನಿರತನು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆತನು ನಿರಾಕಾರವಾದಿಯಲ್ಲ. ಕೀರ್ತನೆಯ ಪ್ರಶ್ನೆ ಇರುವಾಗ ಪರಮಪ್ರಭುವನ್ನು ಕೀರ್ತಿಸಬೇಕು. ಅವನ ಪವಿತ್ರ ನಾಮವನ್ನು, ನಿತ್ಯ ರೂಪವನ್ನು, ದಿವ್ಯ ಗುಣಗಳನ್ನು, ಅಸಾಧಾರಣ ಲೀಲೆಗಳನ್ನು ಹೊಗಳಬೇಕು. ಇವೆಲ್ಲವನ್ನು ಸ್ತುತಿಸಬೇಕು. ಆದುದರಿಂದ ಮಹಾತ್ಮನಾದವನಿಗೆ ದೇವೋತ್ತಮ ಪರಮಪುರುಷನಲ್ಲಿ ಆಸಕ್ತಿ. ಪರಮಪುರುಷನ ನಿರಾಕಾರ ರೂಪವಾದ ಬ್ರಹ್ಮಜ್ಯೋತಿಯಲ್ಲಿ ಆಸಕ್ತನಾದವನನ್ನು ಭಗವದ್ಗೀತೆಯಲ್ಲಿ ಮಹಾತ್ಮನೆಂದು ವರ್ಣಿಸಿಲ್ಲ. ಮುಂದಿನ ಶ್ಲೋಕದಲ್ಲಿ ಅವನನ್ನು ಬೇರೆ ರೀತಿಯಲ್ಲಿ ವರ್ಣಿಸಿದೆ. ಮಹಾತ್ಮನು ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿದಂತೆ ವಿಷ್ಣುವಿನ ವಿಷಯವನ್ನು ಕೇಳುತ್ತಾ, ಆತನ ಸಂಕೀರ್ತನೆಯನ್ನು ಮಾಡುತ್ತಾ, ಭಕ್ತಿ ಸೇವೆಯ ಬೇರೆ ಬೇರೆ ಕಾರ್ಯಗಳಲ್ಲಿ ಸದಾ ತೊಡಗಿರುತ್ತಾನೆ. ಯಾವುದೇ ದೇವತೆಯ ಅಥವಾ ಮನುಷ್ಯನ ಸೇವೆಯಲ್ಲಿ ಅಲ್ಲ. ಇದು ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣೋಃ ಮತ್ತು ಸ್ಮರಣಂ, ಅವನ ನೆನಪು. 5 ದಿವ್ಯ ರಸಗಳಲ್ಲಿ ಯಾವುದಾದರೂ ಒಂದು ರಸದಲ್ಲಿ ಕಟ್ಟ ಕಡೆಗೆ ಪರಮಪ್ರಭುವಿನ ಸಹವಾಸವನ್ನು ಪಡೆಯಬೇಕು. ಇದು ಇಂತಹ ಮಹಾತ್ಮನ ವಜ್ರ ಸಂಕಲ್ಪ. ಈ ಯಶಸ್ಸನ್ನು ಸಾಧಿಸಲು ಅವನು ಕಾಯ ವಾಚ ಮನಸ ಎಲ್ಲಾ ಚಟುವಟಿಕೆಗಳನ್ನು ಪರಮಪ್ರಭುವಾದ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗಿಸುತ್ತಾನೆ. ಇದನ್ನು ಸಂಪೂರ್ಣ ಕೃಷ್ಣ ಪ್ರಜ್ಞೆ ಎಂದು ಕರೆಯುತ್ತಾರೆ. ಭಕ್ತಿ ಸೇವೆಯಲ್ಲಿ ಕೆಲವು ನಿರ್ಧಾರಿತ ಚಟುವಟಿಕೆಗಳಿವೆ. ಉದಾಹರಣೆಗೆ ಏಕಾದಶಿಯ ದಿವಸ ಮತ್ತು ಪ್ರಭುವಿನ ಅವತಾರದ ದಿವಸ ಉಪವಾಸ ಮಾಡುವುದು. ದಿವ್ಯ ಜಗತ್ತಿನಲ್ಲಿ ದೇವೋತ್ತಮ ಪರಮಪುರುಷನ ಸಹವಾಸಕ್ಕೆ ಪ್ರವೇಶ ಪಡೆಯಲು ಆಸಕ್ತರಾದವರಿಗೆಲ್ಲ ಮಹಾ ಆಚಾರ್ಯರು ಈ ವಿಧಿ ನಿಯಮಗಳನ್ನು ಕೊಟ್ಟಿದ್ದಾರೆ. ಮಹಾತ್ಮರು ಎಲ್ಲಾ ವಿಧಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಆದುದರಿಂದ ಅವರು ಅಪೇಕ್ಷಿತ ಫಲವನ್ನು ನಿಶ್ಚಯವಾಗಿಯೂ ಸಾಧಿಸುವರು. ಈ ಅಧ್ಯಾಯದ 2ನೇ ಶ್ಲೋಕದಲ್ಲಿ ವರ್ಣಿಸಿದಂತೆ ಈ ಭಕ್ತಿ ಸೇವೆಯು ಸುಲಭ ಮಾತ್ರವಲ್ಲ, ಅದನ್ನು ಸಂತೋಷವಾದ ಮನಸ್ಥಿತಿಯಲ್ಲಿ ನಡೆಸಬಹುದು. ಇದಕ್ಕಾಗಿ ಯಾವುದೇ ಕಠಿಣವಾದ ಪ್ರಾಯಶ್ಚಿತ್ತವನ್ನಾಗಲಿ ವ್ರತವನ್ನಾಗಲಿ ನಡೆಸಬೇಕಾಗಿಲ್ಲ. ವ್ಯಕ್ತಿಯು ಒಬ್ಬ ತಜ್ಞ ಗುರುವಿನ ಮಾರ್ಗದರ್ಶನದಲ್ಲಿ ಈ ಭಕ್ತಿ ಸೇವೆಯಲ್ಲಿ ಬಾಳಬಹುದು. ಗೃಹಸ್ಥನಾಗಿ ಅಥವಾ ಸನ್ಯಾಸಿಯಾಗಿ ಅಥವಾ ಬ್ರಹ್ಮಚಾರಿಯಾಗಿ ಆತನು ಯಾವುದೇ ಸ್ಥಿತಿಯಲ್ಲಾದರೂ ಮತ್ತು ಜಗತ್ತಿನಲ್ಲಿ ಎಲ್ಲಾದರೂ ದೇವೋತ್ತಮ ಪರಮಪುರುಷನ ಈ ಭಕ್ತಿ ಸೇವೆಯನ್ನು ಮಾಡಬಹುದು ಮತ್ತು ಹೀಗೆ ವಾಸ್ತವವಾಗಿ ಮಹಾತ್ಮನಾಗಬಹುದು. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ತುಂಬಾ ಚೆನ್ನಾಗಿ ಮಾತಾಜಿ ನೋಡಿದ್ವಲ್ಲ ಯಾವ ತರ ಭಗವಂತ ಏನಂತಾರೆ ಇಲ್ಲಿ. ಸನ್ಯಾಸಿ ಆಗಿರ್ಬೋದು, ಬ್ರಹ್ಮಚಾರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹೌದಾ, ಎಕ್ಸ್ಪರ್ಟ್ ಡಿವೋಷನಲ್ ಲೈಫ್, ನಾವು ಎಕ್ಸ್ಪರ್ಟ್ ಆ ಸ್ಪಿರಿಚುವಲ್ ಮಾಸ್ಟರ್ನ ಗೈಡೆನ್ಸ್ ಅಲ್ಲಿ ನಾವು ಜೀವನ ಮಾಡಂಗಾದ್ರೆ, ಭಕ್ತಿಯುತ ಜೀವನ ಮಾಡೋದಕ್ಕೆ ನಾವು ಕಲ್ತ್ಕೊಂಡ್ರೆ ನಾವೆಲ್ಲರೂ ಮಹಾತ್ಮರ ಅನ್ಸ್ಕೋತೀವಿ. ಬಟ್ ಯಾರು ಬ್ರಹ್ಮಜ್ಯೋತಿ ಆಗ್ಲಿ, ನಿರಾಕಾರ ರೂಪ ಆಗ್ಲಿ, ಅಥವಾ ದೇವತೆಗಳನ್ನ ಆರಾಧನೆ ಮಾಡ್ತಾರೋ ಅಂಥವ್ರಿಗೆ ಯಾರಿಗೂ ಕೃಷ್ಣ ಮಹಾತ್ಮ ಅಂತ ಕರೆಯೋದಿಲ್ಲ. ಹೌದಾ? ಕ್ಲಿಯರ್ ಆಗಿದೆ ಅದು, ಕರೆಕ್ಟ್ ಅಲ್ವಾ? ಅದು ವಿಷಯ. ಓಕೆನಾ? ಅಂಡ್ ಶ್ರೀಮದ್ ಭಾಗವತಂ ನೋಡಿ ಹೇಳ್ತಾರಲ್ವಾ, ಏನಂತಾರೆ? ಹಿಯರಿಂಗ್ ಅಂಡ್ ಚಾಂಟಿಂಗ್ ಅಬೌಟ್ ವಿಷ್ಣು, ನಾಟ್ ಅ ಡೆಮಿಗಾಡ್ ಹ್ಯೂಮನ್ ಬೀಯಿಂಗ್. ಡಿವೋಟೀಸ್ ಏನ್ ಮಾಡ್ತಾರೆ? ಭಾಗವತಂ ಏನ್ ಹೇಳಿದ್ದಾರೆ? ಶ್ರವಣಂ ಕೀರ್ತನಂ, ಯಾರ ಸ್ಮರಣಮು? ವಿಷ್ಣು ಸ್ಮರಣಂ. ಕೇವಲ ವಿಷ್ಣು ಸ್ಮರಣ, ಕೇವಲ ಕೃಷ್ಣನ ಚಿಂತೆ ಅಲ್ವಾ? ಆಲ್ವೇಸ್ ಕೃಷ್ಣನ ಬಗ್ಗೆ ಚಿಂತೆ ಮಾಡೋದು, ಅವನ ಗುಣಗಾನ, ಅವನ ಲೀಲೆ ಚರ್ಚೆ ಮಾಡೋದು, ಅವನ ನಾಮ ಜಪ ಮಾಡೋದು, ಹೌದಾ, ಅವನ ಕೀರ್ತನೆ ಮಾಡೋದು, ಅವನ ಆರಾಧನೆ ಮಾಡೋದು, ಅವನ ಪ್ರಸಾದ ಸ್ವೀಕರಿಸೋದು. ಇದು ಕೇವಲ ಮಹಾತ್ಮಾಸ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತು ಕೃಷ್ಣನ್ ಪೊಸಿಷನ್ ಏನು ಅನ್ನೋದು. ಯಾರು ಗೊತ್ತಿರುವ ಕೃಷ್ಣನ್ ಪೊಸಿಷನ್ ಮೂಢರು ಅವರು ಅಪಹಾಸ್ಯ ಮಾಡ್ಕೊಂಡು ಇದೇ ಭೌತಿಕ ಪ್ರಪಂಚದಲ್ಲಿ ನರಳಾಡ್ತಿರ್ತಾರೆ. ಮಹಾತ್ಮಾಸು ಅವ್ರ ದಾರಿ ಅವ್ರಿಗೆ ಗೊತ್ತಾಗೋಯ್ತು.
ಅಲ್ವಾ? ಇಲ್ಲಿಂದ ಹೊರಗೆ ಹೆಂಗ್ ಹೋಗೋದು ಅನ್ನೋದು ಮಾರ್ಗ ಗೊತ್ತಾಗೋಯ್ತು. ಹೆಂಗ್ ಗೊತ್ತಾಯ್ತು? ಕೃಷ್ಣ ಅಂಡ್ ಅವನ ಪ್ರತಿನಿಧಿಗಳ ಮುಖಾಂತರ ಗೊತ್ತಾಗೋಯ್ತು. ಹೌದಾ? ನಮ್ಗೆಲ್ರಿಗೂ ಗೊತ್ತಾಯ್ತಾ ಮಾರ್ಗ? ಏನಂತೀರಾ? ಎಲ್ಲ ಗೊತ್ತಾಯ್ತಾ ಎಲ್ರಿಗೂ? ಹರೇ ಕೃಷ್ಣ. ಗೊತ್ತಾಯ್ತಾ ಹರೇ ಮಾತಾಜಿ? ಕೃಷ್ಣ ಮಾತಾಜಿ. ಗೊತ್ತಾಯ್ತು. ಗೊತ್ತಾಯ್ತಲ್ವಾ? ನಮ್ಗೆಲ್ರಿಗೂ ಗೊತ್ತಾಗೋಯ್ತು. ಕೇವಲ ಕೃಷ್ಣ ಪ್ರಜ್ಞೆ ಮಾಡೋದ್ರಿಂದ ಈ ಪ್ರಪಂಚದ ನಾವು ಈಸಿಯಾಗಿ ಆಚೆ ಬಂದ್ಬಿಡ್ಬೋದು. ಇದು ಹೊರಗಡೆ ಯಾರಿಗೂ ಗೊತ್ತಿಲ್ಲ. ಇದು ರಾಜವಿದ್ಯಾ, ರಾಜಗುಹ್ಯ ಅಲ್ವಾ? ಗುಹ್ಯಕರವಾದಂತ ವಿಷಯ ಇದು. ಕೃಷ್ಣ ಹೇಳ್ತಾ ಇರೋದು ಕೇವಲ ಕೃಷ್ಣ ಚಿಂತನೆ ಮಾಡೋದ್ರಿಂದ ಎಲ್ಲ ತೊಂದರೆಯಿಂದ ನಾವು ಆಚೆ ಬರ್ತೀವಿ. ಓಕೆನಾ? ಇಲ್ಲಿ ಸ್ಟಾಪ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಪ್ರಣಾಮ್ ಮಾತಾಜಿ ಮಾತಾಜಿ ಮಾತಾಜಿ. ಒಂದ್ ಕ್ವಶನ್ ಮಾತಾಜಿ. ಟೆಲ್ ಮಿ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ ನನ್ನ ಹಾ. ವಾಯ್ಸ್? ಎಸ್ ಮಾತಾಜಿ. ಮಾತಾಜಿ ಅದೇ ಭೀಷ್ಮ ಅವ್ರದ್ದು ಅದ ಕತೆ ಕೇಳಿದೆ ಮಾತಾಜಿ. ನೀವು ಹೇಳಿದ್ರು ಅವ್ರು ಅದೇ 100 ಜನ್ಮ ಪಡ್ಕೊಂಡ್ರು ಅವ್ರು ಒಂದು ತಪ್ಪುನು ಮಾಡಿರ್ಲಿಲ್ಲ. ಆದ್ರೆ ಅವ್ರದ್ದು ಅದ್ರಕ್ಕಿಂತ ಇನ್ನೊಂದು ಹಿಂದಿನ ಜನ್ಮದಲ್ಲಿ ಅದೇನೋ ತಪ್ಪು ಮಾಡಿದ್ರು, ಅದಕ್ಕೆ ಅವರು ಇವಾಗ ಪನಿಷ್ಮೆಂಟ್ ತಗೊಂಡ್ರಲ್ಲ ಲಾಸ್ಟ್ ಮಹಾಭಾರತ ಯುದ್ಧದಲ್ಲಿ ಅವರು. ಇದೆಲ್ಲ ಮಾತಾಜಿ ಮಹಾಭಾರತದ ಕಥೆಗಳೆಲ್ಲ ಏನ್ ಗೊತ್ತಾ? ಇದೆಲ್ಲ ಭೌತಿಕವಾದಿಗಳಿಗೋಸ್ಕರ ಇಟ್ಟಿರೋದು. ಅಲ್ಲಿ ಮೇನ್ ವಿಚಾರ ಏನಂದ್ರೆ, ಭೀಷ್ಮಾಚಾರ್ಯನ್ಗೆ ಭಗವಂತನ ಕೃಷ್ಣನ ಜೊತೆ ಒಂದು ರೌದ್ರ ಅನ್ನೋ ಒಂದು ರಸದಲ್ಲಿ ಯುದ್ಧ ಮಾಡ್ಬೇಕು ಅನ್ನೋ ಒಂದು ಅಭಿಲಾಷೆ. ಅದಕ್ಕೋಸ್ಕರ ಇದೆಲ್ಲ ಪರಿಸ್ಥಿತಿಗಳ ಹತ್ರ ಮಾಡ್ಕೊಡ್ತಾನೆ ಅಷ್ಟೇ. ಅದ್ಯಾವ್ದು ಮೇನ್ ಅಲ್ಲ. ಮೇನ್ ಏನು ಅಂದ್ರೆ ಕೃಷ್ಣನ್ ಮುಂದೆ ಯುದ್ಧ ಮಾಡೋದು, ಕೃಷ್ಣನ್ ಜೊತೆ ಯುದ್ಧ ಮಾಡೋದು, ಕೃಷ್ಣನ್ ಮುಂದೆ ಪ್ರಾಣ ಬಿಡೋದು. ಇದೇ ಅವ್ರಿಗೆ ಇಚ್ಛೆ ಅಷ್ಟೇ. ಬಾಕಿ ಕಥೆಗಳ ಪಕ್ಕಡಿ ಮಾತಾಜಿ. ಅದು ಗೊತ್ತಿದ್ದು ಗೊತ್ತಿಲ್ಲೋ ತಪ್ಪು ಮಾಡಿದ್ರು. ಇವಾಗ ನಾವು ಅದೇ ಕ್ವಶನ್ ಅಲ್ಲಿ ನಾವು ಬರೆದ್ವಲ್ಲ ಮಾತಾಜಿ, ಬೆಂಕಿ ಅಂದ್ರೆ ಮಗುಗುನು ಸುಡುತ್ತೆ ನಮಗುನು ಸುಡುತ್ತೆ ಅಂದ್ರೆ ನಾವು ತಪ್ಪು ಗೊತ್ತಿದ್ದು ಮಾಡಿರ್ತೀವಿ, ಗೊತ್ತಿಲ್ದೇನು ಮಾಡಿರ್ತೀವಿ. ಡಿವೋಟೀಸ್ ಮಾತಾಜಿ ತಪ್ಪು ಅನ್ನೋದಿಲ್ಲ. ಅವರು ಆಯ್ಕೆ ಮಾಡ್ಕೊಂಡ್ ಬರ್ತಾರೆ. ಕಷ್ಟ ಆದ್ರೂ ಅವ್ರು ಬರ್ತಾರೆ. ಅವ್ರು ಆ ಪರಿಸ್ಥಿತಿ ತಗೊಂತಾರೆ. ಕೃಷ್ಣನ್ಗೋಸ್ಕರ ತಗೋತಾರ ಅವ್ರು. ಅಂದ್ರೆ ಭಗವಂತನ ಸಾಂಗತ್ಯ ಹೆಂಗ್ ಪಡ್ಕೊಳ್ಳೋದು? ಭಗವಂತನ ಸಾಂಗತ್ಯ ಪಡ್ಕೊಳ್ಳೋಕೆ ಯಾವ್ದೋ ಒಂದು ರೂಪ ತಗೋಬೇಕಲ್ವಾ? ಎಲ್ಲೋ ಒಂದ್ ರೂಪದಲ್ಲಿ ಬರ್ಬೇಕಲ್ವಾ? ಅದಕ್ಕೆ ಅಜ್ಞಾನದಿಂದ ನಾವು ಕಷ್ಟ ಪಡ್ತಾ ಇದೀವಿ ಮಾತಾಜಿ. ಅದು ಯಾರು? ನಾವು ಅಜ್ಞಾನದಿಂದ ಅಂದ್ರೆ ನಾವಂದ್ರೆ ನಮ್ಮನ್ನ ಹೋಲ್ಸ್ಕೊಳಕಾಗತ್ತಾ ಭೀಷ್ಮಾಚಾರ್ಯ ಜೊತೆ? ಮುಗಿತ್ ಬಿಡಿ. ಇಲ್ಲ ಮಾತಾಜಿ, ನಾನ್ ಹೇಳ್ತಾ ಇರೋದು ನಾವು ಅಜ್ಞಾನದಿಂದ ಕಷ್ಟ ಪಡ್ತಾ ಇದೀವಿ ಭೌತಿಕ ಜಗತ್ತದಲ್ಲಿ. ನಾನ್ ಅವ್ರ ಜೊತೆ ಹೋಲಿಸ್ಕೊಂತಾ ಇಲ್ಲ. ಅಂದ್ರೆ ನಾವು ಇಷ್ಟು ತಪ್ಪು ಮಾಡಿರ್ತೀವಲ್ಲ, ಭೀಷ್ಮ ಪಿತಾಮಹ ಗಂಗಾಪುತ್ರವ್ರು ಅವ್ರಿಗೆ ಅದು ಇದು ಬಿಟ್ಟಿಲ್ಲ ಅಂದ್ರೆ ನಾವ್ ಯಾವ ಲೆಕ್ಕ ಬಿಡಿ ಮಾತಾಜಿ. ಅದು ಹೇಳಕ್ಕಾಗಲ್ಲ ನಾವು ಮಾತಾಜಿ. ಅದು ವೈಷ್ಣವ ಅಪರಾಧ ಆಗತ್ತೆ. ನಾವು ಮಹಾತ್ಮ ಜೊತೆ ನಾವು ಕಂಪೇರ್ ಮಾಡ್ಕೋಬಾರ್ದು. ಓಕೆ, ಫಸ್ಟ್ ಥಿಂಗ್. ಎರಡನೇ ಥಿಂಗ್ ನಿಶಾಂತ ಮಾತಾಜಿ ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲ ವೈಷ್ಣವರು ಅಂದ್ರೆ ಅವರು ಒಂದು ಕಾರಣದಿಂದ ಬರ್ತಾರೆ, ಲೀಲೆ ಮಾಡೋದಕ್ಕೆ ಬರ್ತಾರೆ. ಭಗವಂತನ ಮುಂದೆ ಅವ್ರು ಇದ್ದಾರೆ ಅಂದ್ರೆ ಸಾಧಾರಣ ವ್ಯಕ್ತಿ ಅಲ್ಲ ಅವ್ರು, ಆರ್ಡಿನರಿ ಪರ್ಸನ್ ಅಲ್ಲ ಅವ್ರು. ಒನ್ ಆಫ್ ದ 12 ಮಹಾಜನರಲ್ಲ ಒಬ್ರವ್ರು. ಅವ್ರು ಮಾಡೋ ಲೀಲೆ ನಮಗೆ ಅರ್ಥ ಆಗಲ್ಲ, ನಮ್ಮ ಇಂಟೆಲಿಜೆನ್ಸಿಗೆ ಅದು ಅರ್ಥ ಆಗಲ್ಲ. ಇವಾಗ ಹೇಳಿದ್ನಲ್ಲ, ಅದು ಭೀಷ್ಮಾಚಾರ್ಯ ಸೆಲೆಕ್ಟ್ ಮಾಡ್ಕೊಂಡಿರೋದು, ಅದು ಚೂಸ್ ಮಾಡ್ಕೊಂಡಿರೋದು. ಅದು ಆ ರೀತಿ ಕೃಷ್ಣನ್ ಜೊತೆ ಸಂಬಂಧ ಬೇಕು, ಆ ರೀತಿ ಕೃಷ್ಣನ್ ಜೊತೆ ಒಂದು ವ್ಯವಹಾರ ಬೇಕು ಅನ್ನೋದು ಈ ಮಹಾಭಾರತದಲ್ಲಿ ಗೊತ್ತಿರೋಂಥ ವಿವರಣೆ. ಅದು ಭೌತಿಕವಾದಿಗಳಿಗೆ ಇಷ್ಟ ಆಗುವಂಥದ್ದು ಇವೆಲ್ಲ, ಈ ಕಥೆಗಳೆಲ್ಲ. ಅವ್ರು ತಪ್ಪು ಮಾಡಿರೋದು, ಅವರು ಶಿಕ್ಷೆ ಪಡ್ಕೊಳ್ಳೋದು, ಶಿಕ್ಷೆ ಏನು, ಕಷ್ಟ ಏನು, ತಪ್ಪೇನು, ಕೃಷ್ಣನ್ ಮುಂದೆ ಬಂದ್ಮೇಲೆ ಎಲ್ಲಾನು ಟ್ರಾನ್ಸೆಂಡೆಂಟಲ್, ಅದು ಎಲ್ಲ ದಿವ್ಯ. ಆಯ್ತಾ ಮಾತಾಜಿ? ಹಾಗಾಗಿ ಭಗವಂತನ ಸಾಂಗತ್ಯ ಪಡ್ಕೊಳ್ಳೋದಕ್ಕೆ ಡಿವೋಟೀಸ್ ಏನಾದ್ರು ಮಾಡ್ತಾರೆ. ಓಕೆ, ನಮ್ ತಪ್ಪುಗಳು ಬಿಡು, ನಾವ್ ಮಾಡೋದು ತಪ್ಪಿಗೆ ಏನೋ ಲೆಕ್ಕಕ್ಕೆ ಇಲ್ಲ. ನಾವ್ ಹೆಂಗೆ ಅಂದ್ರೆ ಹಂದಿ ಏನೋ ಪಿಯ ತಿನ್ನತ್ತಲ್ವಾ, ಲೆಟ್ರಿನ ತಿನ್ನತ್ತಲ್ವಾ, ಅದಕ್ಕೆ ಗಟರೇ ಇಷ್ಟ. ಹಂಗೆ ನಮಗೆ ನಮ್ಮ ಬುದ್ಧಿ ಹೋಗಲ್ಲ. ನಮ್ ಬುದ್ಧಿಯಿಂದ ನಾವು ಹೊರಗೆ ಬರ್ಬೇಕು ಅಂದ್ರೆ ನಾವು ಭಕ್ತಿ ಚೆನ್ನಾಗಿ ಮಾಡ್ಬೇಕು. ಅವಾಗಲೇ ನಮ್ಗೆ ಅರ್ಥ ಆಗತ್ತೆ ಇದೆಲ್ಲ ದಿವ್ಯ ಲೀಲೆಗಳು, ಈ ಮಹಾಜನರು ಮಾಡುವಂತ ಕಾರ್ಯಗಳು. ಓಕೆ ಮಾತಾಜಿ. ಸೊ ನಮ್ಮ ಅಜ್ಞಾನನೂ ಹೋಗತ್ತೆ, ಟೈಮ್ ತಗೊಳತ್ತೆ. ನಮ್ಮ ಎಷ್ಟು ವಾಸನೆಗಳಿದೆ ಅದನ್ನ ಹೋಗಲಾಡ್ಸ್ಕೊಳಕ್ಕೆ ಅಷ್ಟು ಭಕ್ತಿ ನಾವು ಮಾಡ್ಬೇಕು, ಅಷ್ಟು ಸಿವಿಯರ್ ಆಗಿ ಮಾಡ್ಬೇಕು, ನಾವು ಅಷ್ಟು ತೀವ್ರವಾಗಿ ಮಾಡ್ಬೇಕು. ತೀವ್ರೇನ ಭಕ್ತಿ ಯೋಗೇನ ಅಂತಾರೆ ಕೃಷ್ಣ. ತೀವ್ರತೆ ಇಲ್ಲ ಅಂದ್ರೆ ನಮ್ಮ ಭಕ್ತಿಯಲ್ಲಿ ನಮ್ಗೆ ಅರ್ಥ ಆಗಲ್ಲ, ಕೃಷ್ಣ ಅರ್ಥ ಆಗಲ್ಲ. ನಾವು ನಮ್ಮ ಅಜ್ಞಾನದಿಂದ ಹೋಗಲಾಡ್ಸ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ನಮ್ಗೆ. ತೀವ್ರ ಭಕ್ತಿ ಮಾಡ್ಬೇಕು. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ನನಗೊಂದು ಸ್ವಲ್ಪ ಪ್ರಶ್ನೆ ಗೊಂದಲ ಇದೆ. 4ನೇ ಶ್ಲೋಕದ ಅನುವಾದದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದಾನೆ, ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ಆದ್ರೆ ನಾನು ಅವರಲ್ಲಿ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಬಟ್ ಪರಮಾತ್ಮನಾಗಿನ ಎಲ್ಲಾ ಜೀವಿಗಳಲ್ಲಿ ಅವರು ಪರಮಾತ್ಮನಾಗಿ ಇರ್ತಾರಲ್ಲ, ನಾನು ಎಲ್ಲಿಲ್ಲ ಅಂತ ಹೇಳ್ತಾರಲ್ಲ, ಇದು ಸ್ವಲ್ಪ ಗೊಂದಲ. ಎಸ್ ಪ್ರಭು, ಥ್ಯಾಂಕ್ ಯು, ಗುಡ್ ಕ್ವಶನ್ ಪ್ರಭು. ಇದು ಪರಮಾತ್ಮನ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ ಕೃಷ್ಣ. ಕೃಷ್ಣ ಇಸ್ ಟಾಕಿಂಗ್ ಅಬೌಟ್ ಹಿಮ್ಸೆಲ್ಫ್, ಭಗವಾನ್ ರೂಪ. ಪರಮಾತ್ಮ ಕೂಡ ಒಂದು ಭಗವಂತನ ಒಂದು ವಿಸ್ತಾರ, ಎಕ್ಸ್ಪ್ಯಾನ್ಷನ್ ಅಲ್ವಾ, ಅದು ಪ್ಲೆನರಿ ಎಕ್ಸ್ಪ್ಯಾನ್ಷನ್. ಓಕೆನಾ? ಸೊ ನಾವು ಭಗವಂತ ನಮ್ಮಲ್ಲಿಲ್ಲ, ಕ್ಷೀರೋದಕ ಸಾಯಿ ವಿಷ್ಣುವಾಗಿ ನಮ್ಮಲ್ಲಿರೋದು, ಕೂತಿರೋದು. ಓಕೆ, ಅದೊಂದು ಅಂಶ ಆಫ್ ಭಗವಂತ. ಮೇನ್ ಭಗವಾನ್ ಅಲ್ಲ ಇಲ್ಲಿರೋದು ನಮ್ಮಲ್ಲಿ. ಮೇನ್ ಭಗವಾನ್ ಸಿಗೋದು ನಮ್ಗೆ ಅವನ ಧಾಮದಲ್ಲೇ. ಸರಿ ಮಾತಾಜಿ. ಪ್ರಭು, ಸೊ ಹಾಗಾಗಿ ಡೈರೆಕ್ಟ್ ಕನೆಕ್ಷನ್ ಕೃಷ್ಣಂಗೆ ಈ ಭೌತಿಕ ಪ್ರಪಂಚ ಜೊತೆ ಇಲ್ಲ. ಅವನು ಪೂರ್ಣ ಪುರುಷೋತ್ತಮ ಭಗವಂತ ಅವತಾರ ಯಾವಾಗ ತಗೊಂಡ್ಬರ್ತಾನೆ? ಅದು ಬ್ರಹ್ಮನ ಒಂದು ಆಯು ಆದ್ಮೇಲೆ ಅವಾಗ ಬರ್ತಾನವನು. ಬ್ರಹ್ಮನ ಒಂದು ದಿವಸದಲ್ಲಿ ಬರ್ತಾನೆ, ಅವತಾರ ತಗೋತಾನೆ ಅಂತ ಹೇಳಿದಾರೆ ಶಾಸ್ತ್ರದಲ್ಲಿ. ಅವಾಗ ಪೂರ್ಣ ಪುರುಷೋತ್ತಮ ಭಗವಂತ ಬರೋದು. ಇವಾಗ ನಾವು ಕಲಿಯುಗದಲ್ಲಿ ಇದೀವ. ಕಲಿಯುಗ ಜಸ್ಟ್ ಪ್ರೀವಿಯಸ್ ದ್ವಾಪರ ಏನ್ ಕಳೀತಲ್ವಾ, ಆ ದ್ವಾಪರದಲ್ಲಿ ಪೂರ್ಣ ಪುರುಷೋತ್ತಮ ಭಗವಂತ ಕೃಷ್ಣ ಬಂದಿದ್ದ. ಅದ್ ಆಗಿದ ತಕ್ಷಣ ಯಾವಾಗ ಪೂರ್ಣ ಪುರುಷೋತ್ತಮ ಕೃಷ್ಣ ಬರ್ತಾನೋ, ಅದು ನೆಕ್ಸ್ಟ್ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ತಗೋತಾರೆ ಅವತಾರ. ಚೈತನ್ಯ ಮಹಾಪ್ರಭುನು ಅಷ್ಟೇ, ಯಾವಾಗ್ಲೂ ಬರೋದಿಲ್ಲ ಮಹಾಪ್ರಭು ಆಗಿ. ಓನ್ಲಿ ಒಂದು ಒರಿಜಿನಲ್ ಕೃಷ್ಣ ಬರ್ತಾನೋ ಆವಾಗ್ಲೇ ಬರ್ತಾರೆ ಚೈತನ್ಯ ಮಹಾಪ್ರಭು. ಸೊ ನಮ್ಗೆ ತುಂಬಾ ಹತ್ರ ಈ ನಾವಿರೋ ಈ ಕಲಿಯುಗಕ್ಕೆ ನಮಗೆ ಕೃಷ್ಣ ಮೈನ್ ಕೃಷ್ಣ ತುಂಬಾ ಹತ್ರ, ಒರಿಜಿನಲ್ ಕೃಷ್ಣ. ಸೊ ಇದು ಒರಿಜಿನಲ್ ಕೃಷ್ಣನ ಬಗ್ಗೆ ಹೇಳ್ತಾರೆ ಪ್ರಭು, ಪರಮಾತ್ಮ ಬಗ್ಗೆ ಅಲ್ಲ. ಓಕೆನಾ? ಸೊ ನಾವೀಗ ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ಮೇಲೆ ಅಲ್ಲಿ ಯಾವ ಪರಮಾತ್ಮ ಇರಲ್ಲ, ಅಲ್ಲಿ ಒಂದು ಡೈರೆಕ್ಟ್ ಕೃಷ್ಣನೇ ಇರ್ತಾನೆ ನಮ್ ಜೊತೆ, ಪೂರ್ಣ ಭಗವಂತ, ಅದು ರೂಪ. ಧನ್ಯವಾದ ಮಾತ್ರ. ಎಸ್ ಪ್ರಭು, ಹರಿ ಕೃಷ್ಣ. ಎನಿ ಮೋರ್ ಕ್ವೆಶನ್ಸ್? ಇವತ್ತಿನ ಟಾಪಿಕ್ ಬಗ್ಗೆ ಅಥವಾ 10ನೇ ಕ್ಲಾಸ್ ಬಗ್ಗೆ ಏನಾದ್ರು ಸಂದೇಹ ಇದೆಯಾ, ಅನಿಸಿಕೆ ಇದೆಯಾ? ಓಕೆ, ಅನೌನ್ಸ್ಮೆಂಟ್ ಮಾಡಿದ್ನಲ್ಲ, ಜರ್ನಿ ಆಫ್ ಸೆಲ್ಫ್ ಡಿಸ್ಕವರಿ ವೆರಿ ಸೂನ್ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಡಿವೋಟೀಸ್ ಎಲ್ಲರೂ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ತಿಳಿಸಿ ಆ್ಯಂಡ್ ಕರ್ಕೊಬನ್ನಿ. ಅಫ್ಕೋರ್ಸ್ ಪೋಸ್ಟರ್ಸ್ ಶೇರ್ ಮಾಡ್ತೀನಿ, ಅವಾಗ ನೀವು ಕಳ್ಸೋಕೆ ಶುರು ಮಾಡಿ. ಓಕೆ, ಈಚ್ ಒನ್ ಆಫ್ ಯು ಒಬ್ಬೊಬ್ರು ಒನ್ ಪರ್ಸನ್ ಒಬ್ಬರನ್ನ ಕರ್ಕೊಂಬನ್ನಿ ಪ್ರೋಗ್ರಾಮ್ಗೆ. ಇಟ್ಸ್ ಮೋರ್ ದೆನ್ ಇನಫ್. ಕೃಷ್ಣ ವಿಲ್ ಬಿ ವೆರಿ ಹ್ಯಾಪಿ. ಓಕೆನಾ? ಪ್ರತಿಯೊಬ್ಬರಿಗೂ ಈ ಆತ್ಮತತ್ವ ಜ್ಞಾನ ಸಿಗಬೇಕು ಅಲ್ವಾ? ಇಲ್ಲಾಂದ್ರೆ ಎಲ್ಲ ನಾವೆಲ್ಲ ಹುಡುಕ್ತಾ ಇದ್ದೀವಿ ಕೃಷ್ಣನ, ಎಲ್ಲ ವಸ್ತುಗಳಲ್ಲಿ ಹುಡುಕ್ತಾ ಇದೀವಿ, ಭೌತಿಕ ಪ್ರಪಂಚದಲ್ಲಿ ಹುಡುಕ್ತಾ ಇದೀವಿ ಸಂತೋಷ. ಅವ್ರನ್ನೆಲ್ಲ ಏನಂತ ಕರೀತಾನೆ ಕೃಷ್ಣ? ಮೂಢರ್ ಅಂತ ಕರೀತಾನೆ, ಫೂಲ್ಸ್ ಅವ್ರು ಅಲ್ವಾ? ಅವ್ರೆಲ್ರಿಗೂ ನಾವು ಕೃಷ್ಣನ್ ಕೊಡಂಗ ಆಗ್ಬೇಕು. ಕೃಷ್ಣನ ಕೊಡೋದಕ್ಕೆ ಶಕ್ತಿ ಇರೋದು ಓನ್ಲಿ ಭಗವಂತನ ಭಕ್ತರಿಗೆ ಮಾತ್ರ, ಹೊರಗಡೆಯವ್ರಿಗಲ್ಲ. ಅವ್ರು ಎಷ್ಟೇ ಓದ್ರು, ಏನೇ ಮಾಡಿದ್ರು, ಏನೇ ಸಾಧನೆ ಮಾಡಿದ್ರು, ಅದೇ ಹೇಳ್ತಾರೆ ವೈಷ್ಣವ ಅಪರಾಧಿಗಳು ಕೃಷ್ಣನ ಅಪರಾಧಿಗಳು ಎಷ್ಟೇ ಜಪ ಮಾಡ್ಲಿ ಅವ್ರು ಏನೇ ಚಾಂಟ್ ಮಾಡಿದ್ರು ನಾಮಗಳನ್ನ, ಎಷ್ಟು ಮಿಲಿಯನ್ಸ್ ಆಫ್ ಲೈಫ್ ಟೈಮ್ಸ್ ತಗೊಂಡ್ರು ಕೂಡ, ಕೋಟಿ ಜನ್ಮ ತಗೊಂಡ್ರು, ಅವ್ರಿಗೆ ಕೃಷ್ಣ ಸಿಗಲ್ವಂತೆ. ಯಾಕಂದ್ರೆ ಅವ್ರೆಲ್ಲ ಹೇಳೋ ನಾಮ ಅಪರಾಧ, ಎಲ್ಲ ಅಪರಾಧದಿಂದ ತುಂಬಿರೋಂಥ. ಕೃಷ್ಣನ ಅಪಹಾಸ್ಯ ಮಾಡ್ತಾರೆ, ವೈಷ್ಣವರನ್ನ ನಿಂದೆ ಮಾಡ್ತಾರೆ, ಹೌದಾ? ಇದೆಲ್ಲ ಇರೋದ್ರಿಂದ ಅವ್ರಿಗೆ ಕೃಷ್ಣ ಸಿಗಲ್ಲ. ಬಟ್ ಪ್ಯೂರ್ ಡಿವೋಟೀಸ್ ಅಂದ್ರೆ ಪರಂಪರೆಯಲ್ಲಿ ಬರ್ತಾರ, ಆಚಾರ್ಯರನ್ನ ಫಾಲೋ ಮಾಡ್ತಾರ ಅಂತ ಭಕ್ತರು ಏನಿದಾರೋ ನಾವೆಲ್ಲರೂ, ಯಾರನ್ನ ಪ್ರಭುಪಾದ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ತಾ ಇದೀವಿ, ಶ್ರೀ ಪ್ರಭುಪಾದವ್ರು ಪರಂಪರೆಯಲ್ಲಿ ಬರ್ತಾರ, ಗುರುನ ನಾವು ಫಾಲೋ ಮಾಡ್ತಾರ. ಸೊ ನಮ್ಮ ಮುಖಾಂತರ ಎಷ್ಟೊಂದು ಜನ ಬೆನಿಫಿಟ್ ಆಗ್ತಾರೆ. ನಮ್ಮೆಲ್ಲ ಕೃಷ್ಣ ಏನಂದ ಇವಾಗ ತಾನೆ, ಮಹಾತ್ಮಾಸ್, ಹೌದಾ? ಸೊ ಮಹಾತ್ಮರಿಂದನೇ ಇನ್ನೊಬ್ರು ಉದ್ಧಾರ ಆಗ ಸಾಧ್ಯ. ನಾವು ಮಹಾತ್ಮ ಅನ್ಸ್ಕೋಬೇಕಂದ್ರೆ ನಾವು ಒಬ್ಬರ ಮೇಲೆ ಕರುಣೆ ತೋರಿಸ್ಬೇಕು ಅಲ್ವಾ? ಸ್ಪಿರಿಚುವಲ್ ಕಂಪ್ಯಾಷನ್, ಆಧ್ಯಾತ್ಮಿಕ ಅನುಕಂಪ ತೋರಿಸೋದ್ರಿಂದನೇ ನಾವು ಕೃಷ್ಣನ ಸೇವೆ ನೀವು ಚೆನ್ನಾಗಿ ಸಲ್ಲಿಸ್ಬೋದು. ಓಕೆ, ಸೊ ಎಲ್ಲರೂ ಇದಕ್ಕೆ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ವಾಂಛ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜಯ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಅಷ್ಟೇ. ಈ ಪ್ರೋಗ್ರಾಮ್ ಇರೋದು ಎಷ್ಟನೇ ತಾರೀಕು ಮಾತಾಜಿ? ಇದು ಪ್ರಭು ವೆರಿ ಸೂನ್ ವಿ ವಿಲ್ ಸ್ಟಾರ್ಟ್ ಪ್ರಭು. ಜಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ ಇವಾಗ. ಡೇಟ್ ಇನ್ನ ಗೊತ್ತಿಲ್ಲ ಮಾತಾಜಿ. ಡೇಟ್ ಇನ್ನು ಸ್ಟಾರ್ಟ್ ಮಾಡಿಲ್ಲ ಪ್ರಭು, ಅನೌನ್ಸ್ ಮಾಡಿಲ್ಲ.
ಬೇಗ ಕಳಿಸ್ತೀವಿ ಪ್ರಭು. ಒಂದು ಪೋಸ್ಟರ್ ರೆಡಿ ಮಾಡ್ತಾ ಇದೀವಿ, ಮೇ ಬಿ ಇನ್ 1 week's ಟೈಮ್. ಓಕೆ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಮಾತಾಜಿ. ದಂಡತ್ ಪ್ರಣಾಮ್ ಪ್ರಭು. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಹರೇ ಕೃಷ್ಣ. ಸುಜಾತಾ ಮಾತಾಜಿ, ಸುಧಾ ಮಾತಾಜಿ, ಗಂಗಾಯಿ ಪ್ರಭು, ನಾಗವೇಣಿ ಮಾತಾಜಿ, ಹರೇ ಕೃಷ್ಣ. ಅನಂತಪ್ರಿಯ ಮಾತಾಜಿ, ಉಮಾದೇವಿ ಹರೇ ಕೃಷ್ಣ ಮಾತಾಜಿ, ಮಾತಾಜಿ. ಸುಬಿನಾ ಮಾತಾಜಿ, ವೈಜಯಂತಿ ಮಾತಾಜಿ, ಹರೇ ಕೃಷ್ಣ. ಬರ್ತಾರೆ ಮಾತಾಜಿ. ಹಾ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ದಂಡವತ್ ಪ್ರಣಾಮ ದಂಡತ್ ಮಾತಾಜಿ. ಪ್ರಣಾಮ್. ಅರುಣಾ ಮಾತಾಜಿ, ದಂಡತ್ ಪ್ರಣಾಮ್. ಗಾಯತ್ರಿ ಮಾತಾಜಿ, ಗೀತಾ ಮಾತಾಜಿ, ನಿಶಾಂತ ಮಾತಾಜಿ, ವಿಶ್ವರಾ ಮಾತಾಜಿ, ಸುಷ್ಮಿತಾ ಮಾತಾಜಿ, ಕಲ್ಪನಾ ಮಾತಾಜಿ, ಹರೇ ಕೃಷ್ಣ. ಉಮಾದೇವಿ ಮಾತಾಜಿ, ಸುಧಾಕರಣ ಮಾತಾಜಿ, ಹರೇ ಕೃಷ್ಣ. ಪ್ರಣಾಮ ಮಾತಾಜಿ. ಏನ್ ಮಾಡ್ತಾ ಇದೀನಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.